ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಒಂದು ಕಡೆ ಒಂದಷ್ಟು ಜನ ಆರ್ಥಿಕ ಅಪರಾಧಿಗಳನ್ನು ದೇಶಭ್ರಷ್ಟರು ಅಂತ ಹೇಳಿ ಅನೌನ್ಸ್ ಮಾಡಿ ಆಯಿತು. ದೇಶಭ್ರಷ್ಟರು ಅಂತ ಅನೌನ್ಸ್ ಮಾಡಿದ ಮೇಲೆ ದೇಶಕ್ಕಾದ ಲಾಭ ಏನಪ್ಪ ಅಂತ ಒಂದು ಪ್ರಶ್ನೆ ಬರುತ್ತೆ. ನೋಡಿ, ನಾವು ಅವ್ರನ್ನ ಹಿಡ್ಕೊಂಡು ಬಂದುಬಿಡ್ತೀವಿ, ಇವ್ರನ್ನ ಹೆಡೆಮುರಿ ಕಟ್ಟಿಬಿಡ್ತೀವಿ, ದೇಶದ ಮುಂದೆ ಮಂಡಿ ಯೂರಿಸ್ಬಿಡ್ತೀವಿ, ಅವರನ್ನು ಯಾರನ್ನೂ ಬಿಡಲ್ಲ ಅಂತೆಲ್ಲ ಹೇಳಿದಂಥವರು ಇಲ್ಲಿವರೆಗೂ ಎಷ್ಟು ಜನನ ಆ ಥರ ಆರ್ಥಿಕ ಅಪರಾಧಿಗಳನ್ನು, ಉದ್ದೇಶಪೂರ್ವಕ ಸುಸ್ತಿದಾರರನ್ನು ದೇಶದ ನ್ಯಾಯಾಂಗದ ಕಟಕಟೆಗೆ ತಂದು ಕೂರಿಸಿದರು, ನಿಲ್ಲಿಸಿದರು, ಸೆರೆಮನೆಗಳಿಗೆ ಹಾಕಿದ್ರು ಅಂತ ನೋಡಿದಾಗ ಒಬ್ಬರನ್ನ ಹಾಕಿರಬಹುದು. ಒಬ್ಬರನ್ನ ಇಲ್ಲಿವರೆಗಿನ ರಿಕವರಿ ಅಂತ ಚೆಕ್ ಮಾಡ್ಕೊಂಡ್ಬಿಟ್ರೆ ನಾವು ಸಪೋಸ್ 100 ರೂಪಾಯಿ ಈ ದೇಶದ್ದು ಹೋಗಿದ್ದರೆ ದುಡ್ಡು, ಅದರಲ್ಲಿ ಬಂದಿರೋದು ಬರೀ 33 ರೂಪಾಯಿ ಮಾತ್ರ. ದೇಶದ ಇಡೀ ದುಡ್ಡು 100 ರೂಪಾಯಿ ಲೆಕ್ಕದಲ್ಲಿ ಹೋಗಿದ್ದರೆ ವಾಪಸ್ ಬಂದಿರೋದು ಬರೀ 33 ರೂಪಾಯಿ ಮಾತ್ರ ಅಂಥೇಳಿ. ಹಾಗಾದರೆ ಏನು ಸಾಧಿಸಿದ್ವಿ ನಾವು? ಆಯಿತು, ಇವರನ್ನು ಜೋರಾಗಿ ದೇಶಭ್ರಷ್ಟರು, ದೇಶದ್ರೋಹಿಗಳು, ಆರ್ಥಿಕ ಅಪರಾಧಿಗಳು, ಉದ್ದೇಶಪೂರ್ವಕ ಸುಸ್ತಿದಾರರು ಅಂತ ಒಂದು ಬ್ರ್ಯಾಂಡ್ ಮಾಡಿಬಿಟ್ವಿ ಅಂತಲೇ ಅಂದ್ಕೊಂಬಿಡಿ. ದೇಶಕ್ಕಾದ ಲಾಭ ಏನು? ದೇಶಕ್ಕೆ ಹೋದಂಥ ಹಣಗಳು ಬಂತ? ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಹಣ ಮರಳುತ್ತಾ? ಸಾರ್ವಜನಿಕರ ದುಡ್ಡು ಮರಳುತ್ತಾ? ಇಲ್ಲ ರೀ, ಈ ಥರದ್ದೆಲ್ಲ ಮಾಡೋದ್ರಿಂದ ಫ್ಯುಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ಗಳ ವಿಚಾರದಲ್ಲಿ ಅವರು ಕನ್ವಿಕ್ಷನ್ ಆಗದೆಯೇ, ಅವರನ್ನು ಅಪರಾಧಿಗಳು ಅಂತ ನ್ಯಾಯಾಲಯ ಪ್ರೂವ್ ಮಾಡದೆಯೇ ಅವ್ರ ಆಸ್ತಿಯೆಲ್ಲ ಮುಟ್ಟುಗೋಲು ಹಾಕೊಂಡ್ಬಿಡಬಹುದು, ಅವ್ರ ಆಸ್ತಿಯನ್ನು ವಶಕ್ಕೆ ತೆಗೆದುಕೊಳ್ಳಬಹುದು ಅಂಥದ್ದೆಲ್ಲ ಇದೆ. ಅದೇ ಇದರ ಲಾಭ. 2018ನ ಆ್ಯಕ್ಟ್ ಈ ಥರದ್ದೆಲ್ಲ ಹೇಳುತ್ತೆ ಅಂತ ಒಂದು ವಾದ ಇದೆ. ಇರಲಿ, ಇದರ ಆಚೆಗೆ ಏನು ಸಾಧನೆ ಮಾಡಿದ್ವಿ ಅಂತ ನೋಡಿದಾಗ ಹಿಡ್ಕೊಂಡು ಬರ್ತೀವಿ ಅಂತ ಹೇಳಿದಂಥವ್ರು ಯಾಕೆ ಹಿಡ್ಕೊಂಡು ಬಂದಿಲ್ಲ? ರೀ, ಅಂತಾರಾಷ್ಟ್ರೀಯ ಕಾನೂನುಗಳಷ್ಟು ಸ್ಟ್ರಾಂಗ್ ಇದೆ ರೀ, ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೆಲ್ಲ ಬಿಟ್ಬಿಡ್ತಾರ ಹಾಗೆ ಅಂತೆಲ್ಲ ಹೇಳೋದಿದ್ದರೆ, ಅಂತಾರಾಷ್ಟ್ರೀಯ ಕಾನೂನುಗಳು ಚುನಾವಣಾ ಭರವಸೆಗಳು ಕೊಡೋಕ್ಕೆ ಮುಂಚೆ ಕೂಡ ಇದ್ವಲ್ವೇ? 10-12 ವರ್ಷ ಆದಮೇಲೆ ಅಂತಾರಾಷ್ಟ್ರೀಯ ಕಾನೂನುಗಳು ಇದೆ ಅಲ್ವೇ? ಸೊ ಇದ್ದಾಗ ನಾವು ಪ್ರಾಮಿಸ್ ಮಾಡ್ತಿರೋದೊಂದು, ಇಲ್ಲಿ ಆಗ್ತಿರೋದು ಒಂದಾ? ಆಯಿತು, ಇವರ್ಯಾರೋ ಕೆಲವರು ಈ ಥರ ಹಾರಿ ಹೋಗ್ಬಿಟ್ಟಿದ್ದಾರೆ, ಬೇರೆ ದೇಶಗಳಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ವಿದೇಶಗಳಲ್ಲಿ ಸ್ವಿಸ್ ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಹಣ ಬರುವುದು ಯಾವಾಗ? ಬರೀ ಅವರನ್ನು ಆರ್ಥಿಕ ಅಪರಾಧಿಗಳು ಅಂತ ಕರೆದು ಬಿಟ್ರೆ ಆಯಿತು, ಅವ್ನು ಕಳ್ಳ, ಅವ್ನು ಸುಳ್ಳ, ದೇಶಭ್ರಷ್ಟ, ದೇಶದ್ರೋಹಿ, ಈ ರೀತಿಯ ಲೇಬಲ್ಗಳಿಂದ ನಮಗೆ ಜನ ಕಳ್ಕೊಂಡಿರ್ತಕ್ಕಂಥ ಹಣ ಬರುತ್ತಾ? ಮತ್ತು ಇದು ನಾವು ಯಾವತ್ತರ ಮೌಲ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಟರಾಜ್ ಗೌಡ್ರು ಇದ್ದಾರೆ. ಸ್ವಾಗತ ನಟರಾಜ್ ಗೌಡ್ರ ಡಿಬೇಟ್ಗೆ. ಕಾಂಗ್ರೆಸ್ನ ವಕ್ತಾರರು ರತನ್ ಪೂಜಾರಿ ಇದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ರತನ್ ಪೂಜಾರಿ ಅವರೇ. ನಮಸ್ತೆ. ಇನ್ನು ನಮ್ಮ ಜೊತೆ ಸಂಕೇತ್ ಹೆಣಿಗೆಯವರಿದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸ್ವಾಗತ ಸಂಕೇತ್ ಹೆಣಿಗೆಯವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ಕೃಷ್ಣರಾಜ್ ಅವರಿದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ಕೃಷ್ಣರಾಜ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನನ್ನ ಮೊದಲನೇ ಪ್ರಶ್ನೆ ನಟರಾಜ್ ಗೌಡ್ರೆ, ಈಗ ಇವರೆಲ್ಲ ಯಾರ್ಯಾರು, ಈ ಮೋದಿ, ನೀರವ್ ಮೋದಿ, ಚೋಕ್ಸಿ, ವಿಜಯ್ ಮಲ್ಯ, ದೇಶದ್ರೋಹಿಗಳು, ದೇಶಭ್ರಷ್ಟರು, ಈ ಥರದ ಟೈಟಲ್ ನಾವು ಕರಿತಾ ಇದ್ದೀವಿ. ಸೊ ಇವರೆಲ್ಲ ಒಂದು 58,000 ಕೋಟಿ ವಂಚನೆ ಮಾಡಿದ್ದಾರೆ. ಇವರ ರೀತಿಯಲ್ಲಿ 53 ಆರ್ಥಿಕ ಕಳ್ಳರು ದೇಶ ಬಿಟ್ಟೆ ಹೊರ ಹೋಗ್ಬಿಟ್ಟಿದ್ದಾರೆ. ಹಣದ ಮೊತ್ತ ದೇಶಕ್ಕೆ ಬರಬೇಕಾಗಿರೋದೆಷ್ಟು, ಬಂದಿರೋದೆಷ್ಟು ಅಂತ ಬಂದಾಗ ಅಜಗಜಾಂತರ ವ್ಯತ್ಯಾಸ ಇಲ್ಲಿದೆ. 19,000 ಕೋಟಿ ವಸೂಲಿ ಮಾಡಿದ್ದೀವಿ, 39,000 ಕೋಟಿ ನಮಗೆ ಹಣ ಇನ್ನೂ ವಾಪಸ್ ಬರಬೇಕಾಗಿದೆ. ಸೊ ಇವರ ದೇಶಭ್ರಷ್ಟರು ಅಂತ ನಾವು ಕರೆದ ಹೊತ್ತಿನಿಂದ ನಮ್ಮ ಇಡೀ ಭಾರತದ ಪರ್ಪಸ್ ಅಥವಾ ಒಂದು ಸರ್ಕಾರದ ಪರ್ಪಸ್ ಇಲ್ಲಿ ಸರ್ವ್ ಆಗಿದೆಯಾ ಅಂತ? ಇಲ್ಲ ನೋಡಿ, ಈಗ ಕೇಂದ್ರ ಸರ್ಕಾರ 2014ಕ್ಕೆ ಬಂದಾಗ 1.5 ಲಕ್ಷ ಕೋಟಿ ರೂಪಾಯಿ NPA ಇತ್ತು. 1.5 ಲಕ್ಷ ಕೋಟಿ ರೂಪಾಯಿ NPA ಇದ್ದಾಗ ಇವ್ರು ಹೇಳ್ತಾ ಇದ್ರು ದೇಶವನ್ನು ಹಾಳು ಮಾಡ್ತಿದ್ದಾರೆ, ಸಾಲ ಕೊಡೋದು ಗೊತ್ತು, ವಸೂಲು ಮಾಡೋಕ್ಕೆ ಈ ಸರ್ಕಾರಕ್ಕೆ ಗೊತ್ತಿಲ್ಲ. ಇದು BJP ನಾಯಕರುಗಳ ಹೇಳಿಕೆಗಳಾಗ್ತಾ ಇತ್ತು. ಓಕೆ. ಸೊ ಅದಾದ ನಂತರ ಇವತ್ತು NPA ಆಗಿರೋದು 16,35,000 ಕೋಟಿ ರೂಪಾಯಿ. ಇವತ್ತು 10 ವರ್ಷಗಳಲ್ಲಿ ಆಗಿರತಕ್ಕಂತಹ NPA. ಈಗ ನೀವು ಹೇಳ್ದಂಗೆ ಈ ವಿಜಯ್ ಮಲ್ಯ, ಮೆಹುಲ್ ಚೋಕ್ಸಿ, ಲಲಿತ್ ಮೋದಿ, ನೀರವ್ ಮೋದಿ, ನಿತಿನ್ ಸಂದೇಸರ, ಚೇತನ್ ಸಂದೇಸರ, ದೀಪ್ತಿ ಸಂದೇಸರ, ಇವರೆಲ್ಲ ದೇಶ ಬಿಟ್ಟು ಓಡೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಯಾವ ಸಮಯದಲ್ಲಿ? 2014 ನಂತರ ಕೊಟ್ಟಂತಹ ಲೋನ್ಗಳು ಕೂಡ ಇವತ್ತು NPA ಆಗಿದ್ದಾವಲ್ಲ, ಇದಕ್ಕೆ ಯಾರು ಹೊಣೆ? ಈಗ ಒಂದು ನೀವು ತ್ವರಿತಗತಿನಲ್ಲಿ ಅವ್ರು ಕರ್ಕೊಂಡ್ಬರ್ತೀವಿ ಇಲ್ಲಿವರೆಗೂ ಹೇಳಿದ್ರಿ. ವಿಜಯ್ ಮಲ್ಯ ಹೋಗೋದು ನನಗೆ ಗೊತ್ತಿತ್ತು ಅಂತ ಆಗಿನ ದಿವಂಗತರಾಗಿದ್ದಾರೆ ಅರುಣ್ ಜೇಟ್ಲಿ ಅವರು ನೇರವಾಗಿ ವಿಜಯ್ ಮಲ್ಯ ದೇಶ ಬಿಟ್ಟು ಹೋಗ್ತಾರೆ ನನಗೆ ಗೊತ್ತಿತ್ತು ಅಂತ ಹೇಳ್ಬಿಟ್ರು ಅವರು. ಎರಡನೇದು ಸುಷ್ಮಾ ವಿಜಯ್ ಮಲ್ಯ ಹೇಳಿದ್ರೆ ಅವ್ರು ಹೇಳಿದ್ರ ಅಂತ? ಅರುಣ್ ಜೇಟ್ಲಿ ಇರಲಿ, ವಿಜಯ್ ಮಲ್ಯ ದೇಶ ಬಿಟ್ಟು ಹೋಗ್ತಾನೆ ಅಂತ ಗೊತ್ತಿತ್ತು ನನಗೆ ಅಂತ ಹೇಳಿ. ವಿಜಯ್ ಮಲ್ಯ ಕೂಡ ರಾಜ್ಯಸಭಾ ಸದಸ್ಯರಾಗಿದ್ರು. ಅವಾಗ ಅವ್ರು ಏನು ಚರ್ಚೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ, ಅದು ಹೇಳಿದ್ರು, ಹೇಳಿಕೆ ಕೊಟ್ಟಿದ್ರು.
ಅವಾಗಿನ ಸುಷ್ಮಾ ಸ್ವರಾಜ್ ಅವರು ದಿವಂಗತರಾಗಿದ್ದಾರೆ. ಲೋನ್ ಕೊಡಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್, ವಸೂಲಿ ಮಾಡಕ್ಕೆ ಬಿಜೆಪಿ ಗೌರ್ಮೆಂಟ್ 2014 ನಂತರದೇ ಇದಾಗಿದೆಯಲ್ಲ, ನಾನು ಹೇಳ್ತೇನೆಲ್ಲ. ಲೋನ್ ಕೊಡಕ್ಕೆಲ್ಲ ನಿಮ್ ಚೆನ್ನಾಗಿ ಸೈನ್ ಹಾಕಿ ನೀವು ಲೋನ್ ಕೊಡಿಸ್ಬಿಟ್ಟು ವಸೂಲಿ ಮಾಡಕ್ಕೆ ಬಿಜೆಪಿ ಅವರು ಮಾಡ್ಲಿಲ್ಲ ಎಲ್ಲಾ ವ್ಯವಸ್ಥೆ ಎಲ್ಲ ಗೊತ್ತಾ, ಎಲ್ಲಾ ವ್ಯವಸ್ಥೆದಲ್ಲೂ NPAಗಳು ಬರ್ತವೆ. ಅದನ್ನ ನಾವು ರಿಕವರಿ ಮಾಡಬೇಕಾಗತ್ತೆ. ನಾವು ಅದನ್ನ ಮಾಡ್ತಿದ್ವಿ. ಬಿಜೆಪಿ ನಮ್ಮ ಮೇಲೆ ಮಾಡಿದ ಆರೋಪ ಏನಿತ್ತು, ನೀವು ಲೋನ್ ಕೊಡ್ತಾ ಇದ್ದೀರಿ, ರಿಕವರಿ ಮಾಡ್ತಾ ಇಲ್ಲ, ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟಿದ್ದೀರಿ, ಅವ್ರು ಅಫೆಂಡರ್ ಆಗ್ತಾ ಇರೋದಕ್ಕೆ ನೀವು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀರಿ, ಪರಾರಿಗೆ ಸಹಾಯ ಮಾಡ್ತಾ ಇದ್ದೀರಿ, ಹಣ ಬಿಟ್ಬಿಡ್ತಾ ಇದ್ದೀರಿ, ರೇಟ್ ಆಫ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದು, ದಿವಾಳಿಗಳು ಮಾಡ್ತಾ ಇದ್ದೀರಿ ಅಂತ ಅವ್ರು ಹೇಳಿದ ಮಾತು. ನಾನು ಅವಾಗ ಹೇಳಿದೆ 1.5 ಲಕ್ಷ ಕೋಟಿ ರೂಪಾಯಿ ಇತ್ತು NPA. ಇವಾಗ ಆಗಿರ್ತಕ್ಕಂಥದ್ದು 16,35,000 ಕೋಟಿ ರೂಪಾಯಿ NPA ಆಗಿದೆ. ಈ ಲೋನ್ಗಳು 2015-14 ನಂತರ ಕೊಟ್ಟಿದ್ದ ಲೋನ್ಗಳು ಕೂಡ NPA ಆಗಿದೆ. ಅದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅವನ್ನ ನೀವು ವಸೂಲು ಮಾಡಬೇಕಾದ ಹೊಣೆಗಾರಿಕೆ ನೀವು ನಿಮ್ಮ ಹೇಳಿಕೆ ಪ್ರಕಾರನೇ ನೀವು ಅವ್ರ ಜೊತೆ ಕೈ ಜೋಡಿಸಿದ್ದೀರಾ, ಅವ್ರ ಜೊತೆ ಪಾಲ್ ತಗೊಂತಾ ಇದ್ದೀರಾ, ಇಲ್ಲ ಅವ್ರನ್ನ ಪರಾರಿ ಆಗ್ಲಿಕ್ಕೆ ಅವಕಾಶ ಮಾಡ್ಕೊಳ್ತಾ ಇದ್ದೀರಾ. ಈಗ ಸುಷ್ಮಾ ಸ್ವರಾಜ್ ಅವರು ಲಲಿತ್ ಮೋದಿಗೆ ವೀಸಾ ಕೊಡಿಸ್ಬೇಕಾದ್ರೆ ನಾನು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ವೀಸಾ ಕೊಡಿಸ್ತಾ ಇದ್ದೇನೆ, ಆರೋಗ್ಯಕ್ಕೆ ತೊಂದರೆ ಇದೆ, ಅವ್ರ ಆರೋಗ್ಯದಲ್ಲಿ 5 ಸ್ಟಾರ್ ಜೀವನ ನಡೆಸ್ತಾ ಇದ್ದಾರೆ, ಆರಾಮ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ, ನಾನು ಒಳ್ಳೆ ಸುತ್ಕೊಂಡು. ಸೊ ಆತನಿಗೆ ನೀವು ಸಹಾಯ ಮಾಡಿದವ್ರು, ನೀವು ಕೊಟ್ಟಂತವ್ರು ನೀವು. ಈ ರೀತಿಯಾಗಿ ಸಹಾಯ ಮಾಡಿ ಬಿಟ್ಟಂತವ್ರು ನೀವು ಕರ್ಕೊಂಡ್ ಬರೋದು 10 ವರ್ಷಗಳಲ್ಲಿ ಏನು ಪ್ರಕ್ರಿಯೆ ಮಾಡಿದ್ರಿ ನೀವು? ಯಾರನ್ನ ಕರ್ಕೊಂಡು ಬಂದ್ರಿ? ವಿಜಯ್ ಮಲ್ಯ ನಾನು ಸೆಟಲ್ಮೆಂಟ್ ಮಾಡ್ಕೊಂತೀನಿ, ನಾನು ಹಣವನ್ನು ಆಲ್ರೆಡಿ ನಂದು ಆಸ್ತಿ ಮುಟ್ಟುಗೋಲು ಹಾಕೊಂಡಿದ್ದೀನಿ, ನಾನು ಕೊಡಬೇಕಾದಕ್ಕಿಂತ ಜಾಸ್ತಿ ನಾನು ಕೊಟ್ಟಿದ್ದೀನಿ, ನನಗೆ ನೀವು ಕೇಸ್ನ ಕ್ಲೋಸ್ ಮಾಡಿ ನಾನು ಭಾರತಕ್ಕೆ ಬರ್ತೀನಿ ಅಂತ ಕಾಯ್ತಾ ಇದ್ದಾನೆ. ವಿಜಯ್ ಮಲ್ಯ ನೇರವಾಗಿ ನಾನೇ ಬರ್ತೀನಿ ಭಾರತಕ್ಕೆ, ನೀವು ಕೇಸ್ನ ಕ್ಲೋಸ್ ಮಾಡಿ ಹಣ ತಗೊಂಡಿರೋದಕ್ಕೆ ನನಗೆ ಮಾಹಿತಿ ರಸೀದ್ ಕೊಡಿ, ಡಿಕ್ಲೇರ್ ಮಾಡಿದಿರಾ ಅಂತ ನೇರವಾಗಿ ಇವರು ಇಡಿ ಕ್ಲೋಸರ್ ಕೊಡಬೇಕು, ಸುಪ್ರೀಂ ಕೋರ್ಟ್ ಹಾಕ್ಬೇಕು. ಕ್ಲೋಸರ್ ಹಾಕಿದ್ರೆ ಅವ್ರು ಭಾರತಕ್ಕೆ ಬರ್ತಾನೆ. ಅವಾಗ ನೀವು ಬೇಗ ತನಿಖೆ ಮಾಡಿ ಅವ್ರು ಏನು ವಸೂಲು ಮಾಡ್ಕೊಂಡಿದ್ದೀರಾ ಹೇಳಿ. ವಿಜಯ್ ಮಲ್ಯ ಒಂದೇ ಅಲ್ಲ, ವಿಜಯ್ ಮಲ್ಯ ದಕ್ಷಿಣ ಭಾರತದ ಏಕೈಕ ವ್ಯಕ್ತಿ. ಅತಿ ಹೆಚ್ಚು ಗುಜರಾತಿಗಳು ಈ ರೀತಿ ದೇಶ ಬಿಟ್ಟು ಹೋಗಿದ್ದಾರೆ, ಫ್ರಾಡ್ಲೆಂಟ್ ಅಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೆ ಕೂಡ ಕೇಂದ್ರ ಸರ್ಕಾರ ಏನು ಇಲ್ಲಿವರೆಗೆ ಏನ್ ಕ್ರಮ ತಗೊಂಡಿದೆ ಹೇಳ್ತಾ ಇಲ್ಲ, ಏನು ವಸೂಲು ಮಾಡಿದೆ ಹೇಳ್ತಾ ಇಲ್ಲ. ವಿಜಯ್ ಮಲ್ಯ ನೀವು ಹೆಂಗೆ ಮುಟ್ಟುಗೋಲು ಹಾಕೊಂಡ್ರಿ, ಎಲ್ಲ ರಾಷ್ಟ್ರೀಯ ಮುಟ್ಟುಗೋಲು ಹಾಕೊಳ್ಳಿ. ಫೈನ್. ಈಗ ರತನ್ ಈಗ ಮನೆ ಕೊಟ್ಟಿಗೆನಲ್ಲಿ ಒಂದಷ್ಟು ಕುರಿಗಳನ್ನು ಹಸುನ ಇಟ್ಟಿರ್ತೀವಿ ರತನ್. ಒಂದಷ್ಟು ಜನ ಬಂದುಬಿಟ್ಟು ಆ ಕುರಿನ ಕದ್ಕೊಂಡು ಹೋಗ್ಬಿಡ್ತಾರೆ, ಹಸುನು ಕದ್ಕೊಂಡು ಹೋಗ್ಬಿಡ್ತಾರೆ. ಹುಡುಕ್ತೀವಿ, ಅವ್ರನ್ನ ಬಿಡಲ್ಲ, ನಾವು ಕುರಿನೆಲ್ಲ ವಾಪಸ್ಸು ತಂದು ಇಟ್ಬಿಡ್ತೀವಿ ಕೊಟ್ಟಿಗೆನಲ್ಲಿ, ದನ ತಂದು ಇಟ್ಬಿಡ್ತೀವಿ ಅಂತ ಮಾತಾಡ್ತಾ ಇರೋದು. ಒಂದು 15 ವರ್ಷಗಳಾದಮೇಲೆ ಅವನು ಮಹಾನ್ ಕುರಿಕಳ್ಳ ಎಂದು ನಾನು ಘೋಷಣೆ ಮಾಡುತ್ತಿದ್ದೇನೆ, ಮಹಾನ್ ಮೇಕೆ ಕಳ್ಳ ಎಂದು ಕರೆಯುತ್ತಿದ್ದೇನೆ, ಮಹಾನ್ ದನ ಕಳ್ಳ ಎಂದು ಕರೆಯುತ್ತಿದ್ದೇನೆ ಅಂತೇಳಿ ಜೋರಾಗಿ ಹಳ್ಳಿ ಮುಂದೆ ಜೋರಾಗಿ ಒಂದು ಟಾಮ್ಟಾ ಮಾಡಿಬಿಟ್ಟು ಅವನು ದೊಡ್ಡ ಕಳ್ಳ ಅಂತ ಬಿಟ್ಟರೆ ಹೋದ ಕುರಿ ಬಂತ ಅಂತ ನನ್ನ ಪಾಯಿಂಟ್. ಇವಾಗ ನೀವು ಹೇಳಿದ್ರಿ ಇದು 19,000 ಕೋಟಿ ವಸೂಲಾಗಿದೆ ಹೇಳಿದೆ, 26,000 ಕೋಟಿ ಪ್ರಿನ್ಸಿಪಲ್ ಅಮೌಂಟ್ ಬಾಕಿ ಇದೆ. ಅದ್ರ ಮೇಲೆ ಅಕ್ಯುಮುಲೇಟೆಡ್ ಇಂಟ್ರೆಸ್ಟ್ ಏನಿದೆ 31,000, ಟೋಟಲ್ ಆಗಿ 58,000 ಆಗಿದೆ. ಒಂದ್ ಕಡೆ ಕಾಂಗ್ರೆಸ್ ಅವರು ಇಷ್ಟೊಂದು ಆರೋಪ ಮಾಡಿದ್ರು, ಆದ್ರೆ ಅವರಿಗೆ ಈ ಎಲ್ಲರಿಗೂ ಒಂದು ಫೋನ್ ಕಾಲ್ ಅಲ್ಲಿ ಲೋನ್ ಕೊಡ್ತಿದ್ರಲ್ಲ, ಆವಾಗ ಈ ಒಂದು ಜ್ಞಾನ ಇದ್ದಿದ್ರೆ ಇದು ಈ ರೇಂಜಿಗೆ ಬರ್ತಾ ಇರಲಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವು ಎಲ್ಲ ದೊಡ್ಡ ಮಟ್ಟದ ಒಂದು ಲೋನ್ಗಳನ್ನು ನೋಡಿದ್ರೆ ಅದೆಲ್ಲ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಕಾಲದಲ್ಲಿ, ವಿಜಯ್ ಮಲ್ಯ ಆಗಿರ್ಬೋದು, ಲಲಿತ್ ಮೋದಿ ಇರ್ಬೋದು. ಆನಂತರ ಇವ್ರು ಇಷ್ಟೊಂದು ದೊಡ್ಡ ಆರೋಪ ಮಾಡ್ತಾರಲ್ಲ, ಅವ್ರು ಓಡೋಗಿರುವ ಇಸ್ವಿ ನೀವು ತೆಗೆದು ನೋಡಿದ್ರು ಕೂಡ ಎಲ್ಲ ಕಾಂಗ್ರೆಸ್ ಕಾಲದಲ್ಲೇ ಓಡೋಗಿರುವಂತದ್ದು ಅಲ್ವಾ? ಸೊ ನಾನು ಕಾಂಗ್ರೆಸ್ ಮೇಲೇನೆ ಫುಲ್ ಬ್ಲೇಮ್ ಅನ್ನ ನಾನಂತ ಹಾಕೋ ಮೊದಲು ನಾನು ಹೇಳ್ತೀನಿ ಏನಂತ ಹೇಳಿದ್ರೆ, ನಾವೇನೇನು ಆಕ್ಷನ್ ತಗೊಂಡಿದೀವಿ ಅಂತ ಹೇಳ್ಬೋದು. ದೊಡ್ಡ ಮಟ್ಟದಲ್ಲಿ ನಾವು ಹೇಳಿದೀವಿ, ಆಗಿಲ್ಲ ಅಂತ ಒಂದು ವಿಚಾರ ಕೂಡ ಬಂತು. ನಮ್ಮ ಸರ್ಕಾರ ಬಂದ ನಂತರ ಏನೇನು ಆಕ್ಷನ್ ತಗೊಂಡಿದೀವಿ ಅಂತ ಹೇಳ್ತೀನಿ. ಒಂದು ರೆಡ್ ಕಾರ್ನರ್ ನೋಟಿಸ್ ಕೊಡಲಾಗಿದೆ, ಆನಂತರ ಲುಕ್ಔಟ್ ಸರ್ಕ್ಯುಲರ್ಗಳನ್ನ ಹೊರಡಿಸಲಾಗಿದೆ, ಫಾರ್ಮಲ್ ಎಕ್ಸ್ಟ್ರಡಿಷನ್ ರಿಕ್ವೆಸ್ಟ್ ಅನ್ನು ಕೊಡಲಾಗಿದೆ, ಆಯ್ತಾ. ಆನಂತರ ಎವಿಡೆನ್ಸ್ಗಳು ಅವ್ರು ಎಲ್ಲೆಲ್ಲಿದ್ದಾರೆ ಆ ದೇಶಗಳಿಗೆ ಎವಿಡೆನ್ಸ್ ಅನ್ನ ನಾವು ಡಾಸಿಯರ್ಸ್ ಅನ್ನ ಅಲ್ಲಿ ಸಬ್ಮಿಟ್ ಮಾಡಲಾಗಿದೆ, ಆಯ್ತಾ. ಆನಂತರ CBI, ED ಮತ್ತು MEA ಕೋಆರ್ಡಿನೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಡಿಷನ್ ರಿಕ್ವೆಸ್ಟ್ ಗಳನ್ನ, ಅರೆಸ್ಟ್ ವಾರೆಂಟ್ ಗಳನ್ನು ಕೊಡಲಾಗಿದೆ. ಆನಂತರ ಅವರಿಂದ ನಾವು ಲೀಗಲಿ ಎಷ್ಟು ಪ್ರಾಪರ್ಟಿನ ಕಾನ್ಫಿಸ್ಕೇಟ್ ಮಾಡಬಹುದು ಅದನ್ನ ಮಾಡ್ಕೊಂಡಿದ್ದೀವಿ. ಆದ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ವಿಜಯ್ ಮಲ್ಯ ಕೇಸ್ ಇರ್ಬೋದು, ನೀರವ್ ಮೋದಿ ಕೇಸ್ ಇರ್ಬೋದು, ಆಯಾಯ ದೇಶದ ಲಾ ಏನಿದೆಯಲ್ವಾ ಅದು ಒಂದು ಲಾಸ್ಟ್ ಮಟ್ಟದ ಒಂದು ತೊಂದರೆಯನ್ನ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ ವಿಜಯ್ ಮಲ್ಯ ಅವರ ಕೇಸಲ್ಲಿ ಇರ್ಬೋದು, ಅವರಿಗೆ ನಾವು ಆಲ್ರೆಡಿ ಎಲ್ಲ ಇದು ಎವಿಡೆನ್ಸ್ ಅನ್ನೆಲ್ಲ ಕೊಟ್ಟ ನಂತರ 2014 ಮುಂಚೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಿರಲಿಲ್ಲ. ಒಂದ್ ನಿಮಿಷ ಅದಕ್ಕೆ ನಾನು ಹೇಳ್ಬಿಡ್ತೀನಿ, ಒಂದ್ ನಿಮಿಷ ಕೊಟ್ಬಿಡಿ, ಆನಂತರ ನೀವು ಕೇಳಿ. ಎಕ್ಸ್ಟ್ರಡಿಷನ್ ಅಪ್ರೂವಲ್ ಆಗಿದೆ,
ಯಾರದು ವಿಜಯ್ ಮಲ್ಯದು. Okay. ಆದ್ರೆ ಅವ್ರು ಏನ್ ಮಾಡ್ತಾರೆ, ಮೇಲ್ಮನವಿ ಸಲ್ಲಿಸ್ತಾರೆ, ಪದೇ ಪದೇ ಮೇಲ್ಮನವಿ ಸಲ್ಲಿಸ್ತಾರೆ, ಹಾಗೂ ಹ್ಯೂಮನ್ ರೈಟ್ಸ್ ಇದು ವಿಷಯನ ತೆಗೆದುಕೊಂಡು ಬಂದು ಪುನಃ ಕೋರ್ಟಿಗೆ ಹೋಗ್ತಾರೆ. ಅದರಿಂದಾಗಿ ಡಿಲೇ ಆಗ್ತಾ ಇದೆ. ಆದ್ರೆ ಒಂದು ಗುಡ್ ಪಾಯಿಂಟ್ ಇಸ್, ಇನ್ನೊಂದು 6 ರಿಂದ 18 ತಿಂಗಳಲ್ಲಿ ಭಾರತಕ್ಕೆ ಅವ್ರು ಬರ್ಬೋದು ಅನ್ನುವಂತ ಒಂದು, ಅವ್ರಾಗ ಬರ್ಬೋದು ಅಲ್ಲಲ್ಲ ಎಕ್ಸ್ಟ್ರಾಡೈಟ್ ಮಾಡಬಹುದು ಅನ್ನುವಂತ ಒಂದು ವಿಷಯ ಬಂದಿದೆ. Fine. ನೀರವ್ ಮೋದಿ ಅವರ ವಿಷಯ ಒಂದು ಹೇಳ್ತೇನೆ. ಅಲ್ಲೂ ಕೂಡ ಎಕ್ಸ್ಟ್ರಾಡಿಷನ್ ವೆಸ್ಟ್ ಮಿನಿಸ್ಟರ್ ಕೋರ್ಟ್ ಇಂದ ಅಪ್ರೂವ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅವ್ರೇನು ಅಪೀಲ್ ಮಾಡಿದ್ದಾರೆ, ಅದು ಕೂಡ ಡಿನಯಲ್ ಆಗಿದೆ. ಆದ್ರಿಂದಾಗಿ ಇನ್ನೊಂದು 3 ರಿಂದ 12 ತಿಂಗಳ ಒಳಗಡೆ ಹೋಮ್ ಸೆಕ್ರೆಟರಿ ಇದು ಅವರದ್ದು UK ಹೋಮ್ ಸೆಕ್ರೆಟರಿದು ಒಂದು ಅಪ್ರೂವಲ್ ಬೇಕಾಗಿದೆ, ಅದೊಂದು ಪೆಂಡಿಂಗ್ ಇದೆ. ಆದ್ರಿಂದಾಗಿ ಅವರು 3 ರಿಂದ 12 ತಿಂಗಳಲ್ಲಿ ಬರ್ತಾರೆ. ಇನ್ನೇನು ಸಂದೇಶರ ಫ್ಯಾಮಿಲಿ ಇದೆಯಲ್ವಾ, ಅವರು ಒನ್ ಟೈಮ್ ಇದು ಸೆಟಲ್ಮೆಂಟ್ ಗೆ ಅಗ್ರಿಮೆಂಟ್ ಮಾಡಿದ್ದಾರೆ. ಆದ್ರಿಂದಾಗಿ ಬರುವಂತ ಇದು ನರೇಂದ್ರ ಮೋದಿ ಅವರ ಸರ್ಕಾರ, ಇವರು ಯಾವಾಗ ಬಿಟ್ಟು ಹೋದಾಗ ಫ್ರೆಜಲ್ 5 ಎಕಾನಮಿ ಮಾಡಿದ್ರು, ಬ್ಯಾಂಕ್ಗಳೆಲ್ಲ ದಿವಾಳಿ ಹಂತದಲ್ಲಿತ್ತು, ನಾವೆಲ್ಲ ಸ್ಟ್ರೆಂಥನ್ ಮಾಡಿದ್ವಿ, ಹಾಗೂ ಇವತ್ತು 5th ಲಾರ್ಜೆಸ್ಟ್ ಎಕಾನಮಿಗೆ ತಂದಿದ್ದೀವಿ. ಹಾಗೂ ನರೇಂದ್ರ ಮೋದಿ ಅವರ ಒಂದು ಸರ್ಕಾರದ ಮೇಲೆ ಭರವಸೆ ಇಡಿ, ಯಾರು ಎಕಾನಮಿಕ್ ಅಫೆನ್ಸಸ್ ಮಾಡಿ ಅವ್ರನ್ನೆಲ್ಲರನ್ನು ಈಗ ಇವರು ಒಂದಷ್ಟು ಹೇಳ್ತಿದ್ದಾರೆ, ಎಲ್ಲರೂ ಎಕ್ಸ್ಟ್ರಾಡಿಷನ್ ಏನೇನು ಆಗೇ ಬಿಡುತ್ತೆ, 3 ತಿಂಗಳಿಂದ ಹಿಡಿದು 18 ತಿಂಗಳ ಒಳಗಾಗಿ ಇವರೆಲ್ಲರೂ ಬಂದೇ ಬಿಡ್ತಾರೆ, ಅದು ಇದು ಅಂತೆಲ್ಲ ಒಂದಷ್ಟು ಮಾತಾಡ್ತಾ ಇದ್ದಾರೆ. ಒಂದು ಭಾರತ ಸರ್ಕಾರಕ್ಕೆ ಅನ್ನೋ ವಿಷಯ ಬಂದಾಗ ನಾವೇನಾದರೂ ಪ್ರಾಮಿಸ್ ಮಾಡಲಿಕ್ಕಿಂತ ಮುಂಚಿತವಾಗಿ ನಮಗೆ ಬೇರೆ ದೇಶದ ಕಾನೂನುಗಳೇನಿದೆ, ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂತ ಬಂದಾಗ ಏನೇನಿದೆ, ಯಾವ ದೇಶಗಳಲ್ಲಿ ಭಾರತದ ಉದ್ದೇಶಪೂರ್ವಕ ಸುಸ್ತಿದಾರರು ಅಥವಾ ಆರ್ಥಿಕ ಅಪರಾಧಿಗಳು ಪಲಾಯನ ಮಾಡಿದ್ದಾರೆ, ಇವರುಗಳ ಅಂದಾಜು ಇರಬೇಕಾಗಿತ್ತು. ಒಂದು ಪ್ರಾಮಿಸ್ ಮಾಡಿದ ಮೇಲೆ ಆ ಥರ ನಮ್ಮ ಹಣ ನಮ್ಮ ದೇಶಕ್ಕೆ ಬಂದು ತಲುಪಬೇಕಾಗಿತ್ತು. ಬರೀ ಆರ್ಥಿಕ ಅಪರಾಧಿಗಳ ವಿಚಾರದಲ್ಲಿ ನಾನು ಮಾತ್ರ ಮಾತಾಡ್ತಾ ಇಲ್ಲ. ಇನ್ನೊಂದು ವಿಷಯ, ಸ್ವಿಸ್ ಬ್ಯಾಂಕ್ ಬಗ್ಗೆ ಕೂಡ ಜೋರಾಗಿ ಅವತ್ತಿನ ಪ್ರಣಾಳಿಕೆಗಳಲ್ಲಿ ನಾವು ಕೇಳಿದ್ದೀವಿ, ನಾವು ನೋಡಿದ್ದೀವಿ, ಚುನಾವಣಾ ಭಾಷಣಗಳಲ್ಲೂ ನಾವು ಕೇಳಿದ್ದೀವಿ. ಹೀಗಿದ್ದಾಗ ಸ್ವಿಸ್ ಬ್ಯಾಂಕ್ದು ಒಂದೇ ಒಂದು ನಯಾ ಪೈಸೆ ಬಂದಂಗಿಲ್ಲ. ಮೋರೋವರ್ ಭಾರತೀಯರ ಹಣ ಸ್ವಿಸ್ ಬ್ಯಾಂಕಲ್ಲಿ ಇನ್ನೂ ಜಾಸ್ತಿ ಆಗ್ತಿದೆಯೇ ಹೊರತು ಕಡಿಮೆ ಆಗಲಿಲ್ಲ. ಸೊ ಇದರ ಮಧ್ಯದಲ್ಲಿ ಇವರು ಇನ್ನೊಂದು 6 ತಿಂಗಳಲ್ಲಿ ಬರ್ತಾರೆ, 18 ತಿಂಗಳಲ್ಲಿ ಬರ್ತಾರೆ, 5 ವರ್ಷದಲ್ಲಿ ಬರ್ತಾರೆ ಅನ್ನೋ ವಿಚಾರಗಳಿದೆಯಲ್ಲ, ಇದು ನಮಗೆ ಹಣ ಸಮೇತ ಬರ್ತಾ ಇದ್ದಾರೆ ಅವರು, ಅಥವಾ ಆಯಾ ದೇಶದ ಕಾನೂನುಗಳು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅವರು ನಿಮ್ಮ ದೇಶದಲ್ಲಿದ್ದಾರೆ ಅಂತ ನಾವು ಸಾಕ್ಷಿ ಕೊಟ್ಟಿದ್ದೀವಿ, ಫೈಲ್ ಕೊಟ್ಟಿದ್ದೀವಿ ಅಂತ ನಾವು ಹೇಳ್ತಾ ಕೂತ್ರೆ, ಅಥವಾ ಅವ್ರನ್ನ ಇವತ್ತಿಗೆ ದೇಶ ಭ್ರಷ್ಟರು ಅಂತ ನಾಮಕರಣ ಮಾಡಿಬಿಟ್ರೆ, ನಾಮಕರಣ ಶಾಸ್ತ್ರ ಮುಗಿಸಿದ್ರೆ ನಮ್ಮ ಹಣ ನಮಗೆ ಬರುತ್ತಾ ಅಂತ ನನ್ನ ಪಾಯಿಂಟ್. ಈ ವಿಷಯ ಡೀಪ್ ಆಗಿ ನಾವು ಹೋಗ್ಬೇಕಾಗುತ್ತೆ. ಮೇಲ್ಮೇಲೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಒಂದು ಕ್ಯಾಪಿಟಲಿಸಂ ಅಥವಾ ಕ್ಯಾಪಿಟಲಿಸ್ಟ್ ಎಕಾನಮಿ ಬಂದ್ಮೇಲೆ 1991 ನಂತರ ಗ್ಲೋಬಲೈಸೇಷನ್ ಪ್ರೈವೇಟ್ ಆದ್ಮೇಲೆ ಈ ಪ್ರೈವೇಟ್ ಸೆಕ್ಟರ್ಗೆ ಸಾಕಷ್ಟು ಪ್ರೋತ್ಸಾಹ, ಸಾಕಷ್ಟು ಗವರ್ಮೆಂಟ್ ಸಪೋರ್ಟ್ ಸಿಗ್ತಾ ಬರ್ತಾ ಇದೆ. ಅದರಿಂದ ಅವ್ರೇನ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಸರ್ಕಾರದ ಸೌಲಭ್ಯಗಳನ್ನ ಉಪಯೋಗಿಸ್ಕೊಂಡು ತಮ್ಮ ಬಿಸ್ನೆಸ್ ಅನ್ನ ಅಥವಾ ಇಂಡಸ್ಟ್ರಿನ ಅಥವಾ ಸರ್ವಿಸ್ ಸೆಕ್ಟರ್ ಬ್ಯಾಂಕ್ಸ್ ಇರ್ಬೋದು, ಇನ್ಸೂರೆನ್ಸ್ ಕಂಪನೀಸ್ ಇರ್ಬೋದು, ಬೇರೆ ಬೇರೆ ಎಲ್ಲ ವರ್ಗದ ಎಲ್ಲ ವಲಯದಲ್ಲಿ ತಮ್ಮ ಆರ್ಥಿಕ ಚಟುವಟಿಕೆಗಳಲ್ಲಿ ತಾವು ಪಾಲ್ಗೊಳ್ತಾ ಇದ್ದಾರೆ ಪ್ರೈವೇಟ್ ಸೆಕ್ಟರ್. ಇಲ್ಲಿ ಪ್ರೈವೇಟ್ ಸೆಕ್ಟರ್ಗೆ ಉತ್ತೇಜನ ಕೊಡ್ಬೇಕಾಗಿರೋದು ಸರ್ಕಾರದ ಕರ್ತವ್ಯನೂ ಕೂಡ ಅದು ಲೇಬೇಕಾದ್ದು. ಆದ್ರೆ ಇಲ್ಲಿ ಸಮಸ್ಯೆ ಇರುವಂತದ್ದು, ಈ ಪ್ರೈವೇಟ್ ಸೆಕ್ಟರ್ ನಲ್ಲಿ ಅಥವಾ ಕಾರ್ಪೊರೇಟ್ಸ್ ಏನೇನಿದ್ದಾರೆ ಅವ್ರಿಗೆ ಸಾಕಷ್ಟು ಪ್ರೈವೇಟ್ ಬ್ಯಾಂಕ್ಸ್ ಗಳಿದಾವೆ, ಅಲ್ಲಿ ಲೋನ್ ತಗೊಂಡಿಲ್ಲ ಇವರು ತಗೊಂಡಿರೋದು ಗವರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಲೋನ್ ತಗೊಂಡಿರೋದು, ಅದಕ್ಕೆ ಸಪೋರ್ಟ್ ಮಾಡಿರೋದು ಗವರ್ಮೆಂಟ್ಸ್ ಗಳು. ಸೊ ಈ ರೀತಿ ಸಪೋರ್ಟ್ ಮಾಡಿದ್ಮೇಲೆ ಅವ್ರಿಗೆ ಸಾಕಷ್ಟು ಭದ್ರತೆಗಳನ್ನ ಒದಗಿಸಿ ಅವರು ಲೋನ್ ಕೊಟ್ಟಿರ್ತಾರೆ ಬ್ಯಾಂಕ್ನವರು ಸಣ್ಣ ಸಣ್ಣ ಸಾಲಗಾರರ ಮೇಲೆ ಸಾಕಷ್ಟು ತಮ್ಮ ಸವಾರಿಗಳನ್ನ ತಾವು ಮಾಡ್ತಾರೆ ಕಾನೂನು ಪ್ರಕಾರ. ಆದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳು ಅಥವಾ ಈ ಒಂದು ಕಾರ್ಪೊರೇಟ್ಸ್ ಬಂದಾಗ ಅವರು ಮೃದು ಧೋರಣೆಯನ್ನ ತೋರಿಸ್ತಾರೆ, ಯಾಕಂದ್ರೆ ಅದು ಗವರ್ಮೆಂಟ್ ನ ಒಂದು ಸಪೋರ್ಟ್ ಇರ್ತದೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಒಂದು ಕ್ಯಾಪಿಟಲಿಸಂ ಬಂದ ಮೇಲೆ ಇಡೀ ವಿಶ್ವದಲ್ಲೇ, ನಾಟ್ ಓನ್ಲಿ ಇನ್ ಇಂಡಿಯಾದಲ್ಲೇ ಜಾಸ್ತಿ ಇದೆ. ಏನಂದ್ರೆ ಕ್ರೋನಿ ಕ್ಯಾಪಿಟಲಿಸಂ ಅಂತ ಹೇಳ್ತೀವಿ. ಕ್ರೋನಿ ಕ್ಯಾಪಿಟಲಿಸಂ ಅಂದ್ರೆ ಈ ರಾಜಕಾರಣಿಗಳು ಮತ್ತೆ ಬಿಸ್ನೆಸ್ ವರ್ಗ ಎರಡೂ ಒಟ್ಟಿಗೆ ಸೇರ್ಕೊಂಡು ಕ್ವಿಡ್ ಪ್ರೋಕೋ ಅಂತಂದ್ರೆ ಇವ್ರಿಗೆ ಅವ್ರು ಸಹಾಯ ಮಾಡೋದು, ಅವ್ರಿಗೆ ಇವ್ರು ಸಹಾಯ ಮಾಡೋದು, ಈ ರೀತಿ ಸಹಾಯವನ್ನ ಮಾಡ್ಕೊಂಡು ಇಬ್ರು ಜೊತೆಯಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತಿರುವಂತದ್ದು. ಅದಕ್ಕೆ ನಾವು ಆರ್ಥಿಕ ತಜ್ಞರು ಹಿಂದೆ ಇದ್ದಂತ ಸ್ಟೇಟ್ ಯಾವ ರೀತಿ ಇತ್ತು ಅಂದ್ರೆ, ಅದು ಸರ್ವಿಸ್ ಓರಿಯೆಂಟೆಡ್ ಇತ್ತು ಮತ್ತೆ ಸೋಷಿಯಲ್ ವೆಲ್ಫೇರ್ ಅಥವಾ ವೆಲ್ಫೇರ್ ಓರಿಯೆಂಟೆಡ್ ಇತ್ತು.
ಈಗಿರುವಂತ ಸ್ಟೇಟ್ ಯಾವಾಗ ಹೇಗೆ ಕನ್ವರ್ಟ್ ಆಗಿದೆ ಅಂತಂದ್ರೆ ಇಟ್ ಇಸ್ ಎ ಕಮ್ಯುನಲ್ ಸ್ಟೇಟ್ ಮತ್ತೆ ಫೇಲ್ಯೂರ್ ಅಥವಾ ಫ್ಲಾಡ್ ಸ್ಟೇಟ್ ಅಂತ ನಾವ್ ಹೇಳ್ತೀವಿ. ಯಾಕೆ ಅಂತಂದ್ರೆ ಎಲ್ಲ ಗವರ್ನೆನ್ಸ್ ಇಶ್ಯೂಸ್ ಆಗಿದೆ. ಈಗ ನಾನು ಒಂದು ಉದಾಹರಣೆಯನ್ನು ಕೊಡ್ಬಲ್ಲೆ ನಿಮ್ಗೆ. ಈಗ ನೋಡಿ, ಅಮೆರಿಕದಲ್ಲಿ ಒಂದು ಸರ್ಕಾರ ಬಂದಿದೆ. ಈಗ ಆ ಸರ್ಕಾರವನ್ನು ಆಳ್ತಿರೋರು ಯಾರು ಅಂದ್ರೆ ಕ್ಯಾಪಿಟಲಿಸ್ಟ್, ಅಂದ್ರೆ ಬಿಸ್ನೆಸ್ ಮೆನ್ಗಳೇ ರಾಜಕಾರಣಿಗಳಾಗಿ ಕನ್ವರ್ಟ್ ಆಗಿ ತಮ್ಮ ಅಧಿಕಾರವನ್ನ ನಡೆಸ್ತಾ ಇರುವಂತದ್ದು. ಅದು ಎಕ್ಸ್ಟ್ರೀಮ್ ಒಂದು ಗವರ್ಮೆಂಟ್ ನ ಒಂದು ಫಾರ್ಮ್. ಮತ್ತೆ ಬೇರೆ ದೇಶಕ್ಕೆ ಬಂದಾಗ, ಈಗ ಭಾರತಕ್ಕೆ ಬಂದಾಗ ಗವರ್ಮೆಂಟ್ ರಾಜಕಾರಣಿಗಳೇ ಮಾಡ್ತಾ ಇದ್ದಾರೆ ಅಥವಾ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮಾಡ್ತಾ ಇದ್ದಾರೆ, ಬಟ್ ಇನ್ಫ್ಲೂಯೆನ್ಸ್ ಬೈ ಕಾರ್ಪೊರೇಟ್ಸ್, ಅವರ ಒಂದು ದುಡ್ಡಿನ ಇದರಿಂದ. ಈಗ ನೀವು ಇತ್ತೀಚೆಗೆ ಎಲೆಕ್ಟ್ರಲ್ ಬಾಂಡ್ ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಒಂದು ಸಹಾಯವನ್ನು ಪಡ್ಕೊಂಡು ಎಲೆಕ್ಷನ್ ಅಲ್ಲಿ ಗೆದ್ದು ಬಂದು ಅವರಿಗೆ ಸಹಾಯ ಮಾಡುವಂತಹ ಸಂದರ್ಭಗಳು ಹೆಚ್ಚಿದೆ. ಅದೇ ರೀತಿ ಚೈನಾಗ್ ಬಂದಾಗ ಚೈನಾದಲ್ಲಿ ಇಲ್ವಾ ಅಂತ ಕೇಳಿದಾಗ, ಚೈನಾದಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಏನಂತಂದ್ರೆ, ದಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಏನ್ ಮಾಡಿದೆ, ಅವರು ಕಾರ್ಪೊರೇಟ್ಸ್ಗೆ ಮತ್ತೆ ಬಿಸ್ನೆಸ್ ಗಳಿಗೆ ಸಹಾಯ ಮಾಡ್ತಾರೆ, ಬಟ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾನೇ ನಿರ್ಧಾರ ತಗೊಳ್ಳುವಂತದ್ದು. ಆದ್ರೆ ಭಾರತದಲ್ಲಿ ಏನಾಗಿದೆ ಅಂತಂದ್ರೆ, ರಾಜಕಾರಣಿಗಳ ಜೊತೆ ಕಾರ್ಪೊರೇಟ್ಸ್ ಗಳು ಏನಿದ್ದಾರೆ ಅವರು ನಿರ್ಧಾರವನ್ನ ತೆಗೆದುಕೊಳ್ಳುವಂತದ್ದು ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ಒಂದು ಕಮ್ಯುನಲ್ ಸ್ಟೇಟ್ ಮತ್ತೆ ಫ್ಲಾಡ್ ಅಥವಾ ಫೇಲ್ ಸ್ಟೇಟ್ ಅಂತ ನಾವು ಹೇಳ್ಬೋದು. ಈ ಡೆಮಾಕ್ರಸಿನಲ್ಲಿ ಡೆಮಾಕ್ರಸಿ ಯಾಕೆ ಫೇಲ್ಯೂರ್ ಆಗ್ತಾ ಇದೆ ಅಂತಂದ್ರೆ, ಈ ರೀತಿಯ ನೀತಿ ನಿರೂಪಣೆಗಳು ಬಡವರ ಪಾಲಿಗೆ ಪರವಾಗಿರದೆ ಶ್ರೀಮಂತರ ಪರವಾಗಿರುವಂತದ್ದು ನಾವು ಗಮನಿಸಬಹುದು. ಅದಕ್ಕೆ ಇತ್ತೀಚೆಗೆ ಏನಾಗ್ತಾ ಇದೆ, ಈ ರೀತಿಯ ಎಕನಾಮಿಕ್ ಅಫೆನ್ಸಸ್ ಹೆಚ್ಚಾಗಿರುವಂತದ್ದು. ಮತ್ತೆ ಎಷ್ಟು 16 ಲಕ್ಷ ಕೋಟಿ ರೈಟ್ ಆಫ್ ಮಾಡಿರುವಂತದ್ದು ಇವ್ರ ಪರವಾಗಿ. ಅದೇ ರೀತಿ ಈಗ ಸಾಲ ಅವರು ಎಷ್ಟು 58,000 ಕೋಟಿ ಈ ಒಂದು ಬ್ಯಾಂಕ್ಗಳ ಮೇಲೆ ಇರೋದ್ರಿಂದ ಬ್ಯಾಂಕ್ಗಳಲ್ಲಿ NPA ಏನಾಗಿದೆ ಹೆಚ್ಚಾಗಿರುವಂತದ್ದು. ಹೆಚ್ಚಾಗಿ ಹೀಗಾಗಿ ಇದು ಬಡವರ ದುಡ್ಡು ಅಥವಾ ಜನರ ಸಾಮಾನ್ಯರ ದುಡ್ಡು. ಈ ದುಡ್ಡನ್ನ ಅವರು ಲೂಟಿ ಮಾಡಿ ಹೊರಗಡೆ ದೇಶದಲ್ಲಿ ಹೋಗಿರುವಂತದ್ದು. ಅವ್ರನ್ನ ಕರೆತರುವಂತಹ ಸೀರಿಯಸ್ನೆಸ್ ರಾಜಕಾರಣಿಗಿಲ್ಲ, ಯಾಕಂದ್ರೆ ಕ್ವಿಡ್ ಪ್ರೋಕೋ ಇದೆ. ಸೊ ಹೀಗಾಗಿ ಗವರ್ಮೆಂಟ್ಗಳು ಬಾಯಿ ಮಾತಲ್ಲಿ ಹೇಳ್ಬಹುದು, ಬಟ್ ಸೀರಿಯಸ್ ಆಗಿ ಆಕ್ಟ್ ಮಾಡೋದಿಲ್ಲ. ಇದರಿಂದ ಆರ್ಥಿಕತೆ ಸಂಕಷ್ಟಕ್ಕೊಳಗಾಗ್ತಾ ಇದೆ. ಜನರಲ್ಲಿ ಗವರ್ಮೆಂಟ್ ಬಗ್ಗೆ ನಂಬಿಕೆ ಕಡಿಮೆ ಆಗ್ತಾ ಇದೆ, ಮತ್ತೆ ಬ್ಯಾಂಕ್ಗಳ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಮತ್ತೆ ಈ ವ್ಯಕ್ತಿಗಳು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲೇ ಯಾಕೆ ಸಾಲ ತಗೋಬೇಕು ಅನ್ನೋದು ಪ್ರಮೇಯ ಬರ್ತಾ ಇದೆ. ಮತ್ತೆ ಈ ಒಂದು ಈ ಸ್ಟಾಕ್ ಮಾರ್ಕೆಟ್ ಅಂತ ಏನ್ ಹೇಳ್ತೀವಿ, ಈ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಸಾಕಷ್ಟು ಕ್ವಿಡ್ ಪ್ರೋಕೋ ಇರುವಂತದ್ದು, ಇವೆಲ್ಲವನ್ನ ನಾವು ಗಮನಿಸಬಹುದು. ಓಕೆ ನನ್ನ ಇದೀಗ ಸಂಕೇತನಿಗೆ ಸರ್ ಒಂದು ಪ್ರಶ್ನೆ ಇದೆ ನಂದು. ಈಗ ಒಬ್ಬ ಕಾಮನ್ ಮ್ಯಾನ್ ಒಂದು ಬ್ಯಾಂಕ್ಗೆ ಲೋನ್ಗೆ ಅಪ್ಲೈ ಮಾಡಬೇಕು, ನಾನೊಂದು ಮನೆ ಕಟ್ಟಬೇಕು, ಅಥವಾ ಮನೆ ಸೈಟ್ ಇದೆ, ಅದರ ಪತ್ರಗಳಿದೆ, ಅದ್ರ ಮೇಲೆ ಸ್ವಲ್ಪ ನನಗೊಂದು ಮಾರ್ಟ್ಗೇಜ್ ಲೋನ್ ಕೊಡ್ತೀರಾ ಅಥವಾ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಕೊಡ್ತೀರಾ ಅಂತ ಹೇಳಿದ್ರೆ, ಅವರು ಬ್ಯಾಂಕ್ ಕೇಳುವಂಥ ಡಾಕ್ಯುಮೆಂಟ್ಗಳಿಗೆ, ಅದರ ಲೀಗಲ್ ವೆರಿಫಿಕೇಷನ್ಸ್ಗಳಿಗೆ ಚೆಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಈ ಲೋನು ಬೇಡ, ಇದರ ಸಹವಾಸನೂ ಬೇಡ, ಅದರ ಲೀಗಲ್ ಚಾರ್ಜು, ಎನ್ಕ್ವೈರಿ ಮಾಡೋ ಚಾರ್ಜು, ಅದನ್ನು ಫಸ್ಟು ನೀನು ಲೋನ್ ಅಪ್ಲೈ ಮಾಡೋದಕ್ಕೆ ಅದರ ವೆರಿಫಿಕೇಷನ್ ಚಾರ್ಜಸ್ಸು, ಅದು ಇದು ಒಂದು ಅದೇ 10-15 ಸಾವಿರಕ್ಕೆ ಬಂದುಬಿಡುತ್ತೆ ಅವನಿಗೆ. 10-15 ಸಾವಿರಕ್ಕೆ ಬಂದುಬಿಡುತ್ತೆ ಅವನಿಗೆ. ಇದಾದ ಮೇಲೂ ಕೂಡ ನಿನ್ನ ಸೈಟ್ ಅಲ್ಲಿದೆ, ನಿನ್ನ ಮನೆ ಇಲ್ಲಿದೆ, ಅದರಲ್ಲಿ ಈ ಕಡೆ ಮೆಜರ್ಮೆಂಟ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ, ಈ ಕಡೆ ಯಾಕೆ ಇಷ್ಟು ಮೆಜರ್ಮೆಂಟ್ ಜಾಸ್ತಿ ಆಯಿತು, ನಿನ್ನ ಮನೆಯಲ್ಲಿ ಈ ಕಡೆ ಈ ಮೂಲೆಯಲ್ಲಿ ಯಾಕೆ ಇಷ್ಟು ಜಾಸ್ತಿ ಬೆಳೆದುಬಿಟ್ಟಿದೆ, ಆ ಕಡೆ ಇನ್ನೇನಿದೆ, ಈ ಥರದ್ರಲ್ಲಿ ಅವ್ನು ಆನ್ಸರ್ ಮಾಡಿ ಸುಸ್ತಾಗ್ಬಿಡ್ತಾನೆ. ಇದೇ ಮೆಜರ್ಮೆಂಟ್ಗಳು, ಇದೇ ಕಾನೂನು ಈ ಕೋಟ್ಯಾಂತರ ರೂಪಾಯಿ ಅಪ್ಲೈ ಮಾಡಿ ಕದ್ದು ದೇಶ ಬಿಟ್ಬಿಡ್ತಾರಲ್ಲ, ಅವ್ರಿಗೆ ಯಾಕಿಲ್ಲ ಅಂತ ಒಂದು ಪಾಯಿಂಟ್ ಬರುತ್ತೆ. ಅಂದರೆ ಈ ದೇಶದಲ್ಲಿ ಯಾವಾಗಲೂ ಹಿಡ್ಕೊಳ್ಳೋದು ಸಣ್ಣ ಸಣ್ಣ ಕಳ್ಳರನ್ನೇ. ಮತ್ತು ಪ್ರಾಬ್ಲಮ್ಗೆ ಯಾವಾಗಲೂ ಒಳಗಾಗೋದು, ಅವ್ನು ಟ್ಯಾಕ್ಸ್ ಕಟ್ಟಿರ್ತಾನೆ, ಅವ್ನು ಫಾರ್ಮ್ 16 ಕೊಡಬೇಕು, ಸ್ಯಾಲರಿ ಸ್ಲಿಪ್ ಕೊಡಬೇಕು, ಅವನು ಜೊತೆಗೆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಕೊಡಬೇಕು, ಇದ್ರ ಜೊತೆಗೆ ನೀನು ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಿದ್ಯಾ ಅದು ಹೇಳು, ರಿಟರ್ನ್ಸ್ ಕತೆ ಏನಾಗಿದೆ ಹೇಳು, ನಿನ್ನ ಲೋನ್ ರೀಪೇಮೆಂಟ್ ಕೆಪಾಸಿಟಿ ಹೇಳು, ಇದೆಲ್ಲ ಚೆಕ್ ಮಾಡುವಂತಹವರು ಇಂಥ ದೊಡ್ಡ ದೊಡ್ಡ ಕಳ್ಳರುಗಳಿಗೆ ಇಷ್ಟೊಂದು ಲೋನ್ ಕೊಡಬೇಕಾದ್ರೆ ಇದು ರಾಜಕೀಯವ ಅಥವಾ ಬರೀ ಬ್ಯಾಂಕ್ ಮ್ಯಾನೇಜರ್ ಡಿಸಿಷನ್ ಆಗಿರುತ್ತಾ ಅಂತ? ಈಗ ಕೃಷ್ಣರಾಜ್ ಅವರು ಹೇಳಿದ ಹಾಗೆ ಕ್ವಿಡ್ ಪ್ರೋಕೋ ಇರುತ್ತೆ ಅಲ್ಲಿ. ಈ ರಾಜಕಾರಣಿಗಳು ಈ ಇಂಡಸ್ಟ್ರಿಯಲಿಸ್ಟ್ ಗಳಿಗೆ ಸಪೋರ್ಟ್ ಮಾಡೋದು ಸಹಜ. ಯಾಕೆ ಅಂತಂದ್ರೆ ಒಂದು ಇಂಡಸ್ಟ್ರಿಯಲೈಸೇಷನ್ ಅನ್ನೋಕ್ಕಿಂತ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ನಲ್ಲೂ ಕೂಡ ಶೇರಿಂಗ್ ಇರ್ತದೆ, ಒಂದು ಬಿಟ್ಟು ಹಲವಾರು ಒಪ್ಪಂದಗಳು ಇರ್ತವೆ, ಹಿಡನ್ ಅಜೆಂಡಾ ಇರ್ತದೆ ಅಲ್ಲಿ. ಒಂದು ದೇಶವನ್ನು ಉದ್ಧಾರ ಮಾಡೋದು
ಉದ್ದೇಶದ ಜೊತೆಗೆ ಅದು ಸ್ವಹಿತಾಸಕ್ತಿನೂ ಇರ್ತದೆ, ಅದಕ್ಕಾಗಿ ಈ ರೀತಿ ಎಲ್ಲ ಆಗಿರ್ತದೆ. ನೀವು ಒಂದು ಗಮನಿಸಬಹುದು, 2013 ಸೆಪ್ಟೆಂಬರ್ 4ನೇ ತಾರೀಕಿಗೆ ರಘುರಾಮ ರಾಜನ್ ಅಂತ ಹೇಳಿ RBI ಗವರ್ನರ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಆಗ್ತಾರೆ. ಅವರು ಕೆಲವೊಂದು ಕಟ್ಟುನಿಟ್ಟಾದ ಕ್ರಮಗಳನ್ನ ತೋಳಕ್ ಶುರು ಮಾಡ್ತಾರೆ. ಅವಾಗ ಮೋದಿ ಗವರ್ಮೆಂಟ್ 2014ಕ್ಕೆ ಬರುತ್ತೆ. ಅದಾದ ನಂತರ ಈ ಕೆಲವೊಂದು NPA ಡಿಕ್ಲೇರ್ ಮಾಡೋದಾಗ್ಲಿ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಾಗ್ಲಿ, ಅಥವಾ ಅಡಿಷನಲ್ ಸೆಕ್ಯೂರಿಟಿ ಪಡೆಯೋದಾಗ್ಲಿ, ಯಾಕಂದ್ರೆ ಇಂಟ್ರೆಸ್ಟ್ ತುಂಬಾ ಆಗ್ಬಿಟ್ಟಿರುತ್ತೆ ಅಥವಾ ಅದರದ್ದು ನಾನ್ ಪೇಮೆಂಟ್ ತುಂಬಾ ಇರೋದ್ರಿಂದ ಅದಕ್ಕೆ ಅಡಿಷನಲ್ ಸೆಕ್ಯೂರಿಟಿ ಪಡೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಕ್ ಶುರು ಮಾಡ್ತಾರೆ. ರಿಸರ್ವ್ ಬ್ಯಾಂಕ್ ನಿಂದ ಗೈಡ್ಲೈನ್ಸ್ ಎಲ್ಲ ಇಶ್ಯೂ ಮಾಡಿದ ನಂತರ 2014 ಇಲೆಕ್ಷನ್ ಬರೋಕ್ಕಿಂತ ಮುಂಚೆ ಅವರ ಭರವಸೆಗಳು ಅದೇ ರೀತಿ ಇದ್ದು, ಬಿಜೆಪಿ ಗವರ್ಮೆಂಟ್ ಇದ್ದು, ಏನಂದ್ರೆ ಸ್ವಿಸ್ ಬ್ಯಾಂಕ್ ನಿಂದ ನಾವು ಹಣ ತರ್ತೇವೆ ಬ್ಲಾಕ್ ಮನಿ ಅನ್ನೋದಾಗ್ಲಿ, ಅಥವಾ ಫೈನಾನ್ಷಿಯಲ್ ಫ್ರಾಡ್ ಗಳನ್ನ ಆಗದಂಗೆ ನೋಡ್ಕೊಂತೀವಿ ಅನ್ನೋದಾಗ್ಲಿ, ಕರಪ್ಷನ್ ಫ್ರೀ ಗವರ್ನೆನ್ಸ್ ಕೊಡ್ತೀವಿ ಅನ್ನೋದಾಗ್ಲಿ, ಇವೆಲ್ಲದರಿಂದ ಅವ್ರು ಬಂದಿದ್ದು. ಈಗ ಕೆಲವೊಂದು ಡೇಟ್ ಗಳನ್ನ ನಾನು ಹೇಳ್ತೇನೆ. ಈ ಕೆಲವು ಜನ ಏನ್ ಅದಾರಲ್ಲ, ಇವ್ರ ಮೇಲೆ ಈಗಾಗಲೇ ಕ್ರಮ ಶುರು ಆಗಿತ್ತು. ಅವಾಗ ಒಂದೊಂದೇ ಪ್ರಕ್ರಿಯೆ ಶುರು ಆಗಿತ್ತು. ಈ ನೀರವ್ ಮೋದಿ ಆಗ್ಲಿ, ವಿಜಯ್ ಮಲ್ಯ ಆಗ್ಲಿ, ಇವರೆಲ್ಲ ಈ ಕಾನೂನುಬದ್ಧವಾಗಿ ನಾವು ಅವ್ರಿಗೆ ಕಾನೂನಿನಲ್ಲಿ ಶಿಕ್ಷೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟನೆ ಸರ್ಕಾರಕ್ಕೆ ಒಂದು ಗವರ್ಮೆಂಟ್ ಬಂದಿತ್ತು, ಬಿಜೆಪಿ ಗವರ್ಮೆಂಟ್. ವಿಜಯ್ ಮಲ್ಯ 2016 ಮಾರ್ಚ್ 2ಕ್ಕೆ ಹೋದ್ರು. ಇಂಡಿಯಾದ ಏರ್ಪೋರ್ಟ್ ನಿಂದನೇ ಹೋದ್ರು. ಏರ್ಪೋರ್ಟ್ ಕಬ್ಜಾ ಇರೋದು, ಕಂಟ್ರೋಲ್ ಇರೋದು ಭಾರತೀಯ ಸರ್ಕಾರದ ಕಡೆಗೆ. ಆದಾಗ ಅದು ಏನು ಅವ್ರ ಮೇಲೆ ಕೇಸ್ ನಡೀತಾ ಇದ್ದಾವೆ ಅನ್ನೋದು ಸಂಪೂರ್ಣ ಮಾಹಿತಿ ಇದ್ರೂ ಕೂಡ ಹೊರದೇಶಕ್ಕೆ ಹೋಗೋದಕ್ಕೆ ಅನುಮತಿ ಮಾಡಿಕೊಟ್ರು. ಅದನ್ನ ಅವರೇ ಉತ್ತರ ಕೊಡ್ಬೇಕು, ಯಾಕೆ ಕೊಟ್ರು ಅಂತ. ಇದು ಒಂದು. ನೀರವ್ ಮೋದಿ 2018 ಜನವರಿಗೆ UK ಹೋದ್ರು. ಅವ್ರನ್ನ ಇದು ಏರ್ಪೋರ್ಟ್ ನಿಂದನೇ ಹೋಗಿರೋದು, ಅವ್ರೇನ್ ಮಾಯ ಆಗಿಲ್ಲ. ಇದನ್ನ ಹೆಂಗ್ ಬಿಟ್ರು ಅವ್ರನ್ನ? 2018 ಜನವರಿಯಲ್ಲಿ ಮೇಹುಲ್ ಚೋಕ್ಸಿ ಹೋದ್ರು. ಆ ನಂತರ ನಿತಿನ್ ಸಂಡೇಸರ ಮತ್ತು ಚೇತನ್ ಸಂಡೇಸರ ಅಂತಿದ್ದಾರೆ. ಅವರು 17 ಮತ್ತು 18ರಲ್ಲಿ ಹೋದ್ರು. ಸುಧೀರ್ ವೆಂಕಟರಾಮನ್ ಹೋದ್ರು, ಸುದರ್ಶನ್ ವೆಂಕಟರಾಮನ್ ಹೋದ್ರು. ಈ ರೀತಿ ಎಲ್ಲಾ ಹೋಗಿದ್ದು ಈ ಭಾರತದಿಂದ. ಇವ್ರ ಮೇಲೆ ಪ್ರಕರಣಗಳ ದಾಖಲಾಗಿದ್ವು, ತನಿಖೆ ನಡೀತಾ ಇತ್ತು, ಅವ್ರು ತಪ್ಪಿತಸ್ಥರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಇತ್ತು. ಆದಾಗ್ಯೂ ಕೂಡ ಅವ್ರು ಇಂಡಿಯನ್ ಏರ್ಪೋರ್ಟ್ ನಿಂದ ರಾಜಾರೋಷವಾಗಿ ಹೋದ್ರು. ಈ ಬರೀ ನಾವು ಘೋಷಣೆಯಲ್ಲಿ ಚುನಾವಣೆಗೆ ಮಾತ್ರ ಸೀಮಿತ ಇರಬಾರ್ದು, ಯಾವುದೇ ಸರ್ಕಾರ ಆಗಿರ್ಲಿ, ಅದನ್ನ ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಮಾಡಬೇಕು. ಈಗ ಪ್ರತಿಯೊಂದಕ್ಕೂ ಪಾಸ್ಪೋರ್ಟ್ ಇಂಪೋರ್ಟ್ ಮಾಡೋದಾಗ್ಲಿ, ಅಥವಾ ಹೊರಗಡೆ ದೇಶಕ್ಕೆ ಹೋದಂಗೆ ED ಅವರು ನಿರ್ಬಂಧ ಹೇರೋದಾಗ್ಲಿ, ಅಥವಾ IT ಅವರು ನಿರ್ಬಂಧ ಹೇರೋದಾಗ್ಲಿ, ಯಾವ ರೀತಿ ಮಾಡ್ತಾರೆ, CBI ದವ್ರು ನಿರ್ಬಂಧ ಹೇರೋದಾಗ್ಲಿ, ಯಾವ ರೀತಿ ಮಾಡ್ತಾರೆ, ಈ ಕ್ರಮಗಳಲ್ಲಿ ಈ ಜನಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಅಷ್ಟೊಂದು ನಿಷ್ಠುರವಾದ ಕ್ರಮಗಳನ್ನ ತೆಗೆದುಕೊಳ್ಳಿಲ್ಲ ಅನ್ನೋದಕ್ಕೆ ಅವರೇ ಉತ್ತರ ಕೊಡ್ಬೇಕು. ಒಂದು, ಇವರೇನ್ ಪ್ರಶ್ನಾತೀತರಲ್ಲ. ಈಗ ನಾವು ದೊಡ್ಡ ಘೋಷಣೆ ಮಾಡಿದ ಮಾತ್ರಕ್ಕೆ ನಾವು ಯಾರಿಗೂ ಪ್ರಶ್ನೆ ಉತ್ತರ ಕೊಡ್ಬೇಕಾಗಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಕರೆಯೋದು ಬಿಟ್ಬಿಡಿ, ಉತ್ತರನೂ ಕೊಡ್ಬೇಕಾಗಿಲ್ಲ ಅನ್ನೋ ಮಾತಿಲ್ಲ, ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ಇನ್ನೊಂದು ವಿಚಾರವನ್ನು ನಾನು ಹೇಳ್ತೇನೆ. ಈ ಸಾಮಾನ್ಯರಿಗೆ ಒಂದು ನ್ಯಾಯ, ಈ ಇಂಡಸ್ಟ್ರಿಯಲಿಸ್ಟ್ ಗಳಿಗೆ ಅಥವಾ ಕಾರ್ಪೊರೇಟ್ ಗಳಿಗೆ ಮತ್ತೊಂದು ನ್ಯಾಯ ಅಂತ ಏನ್ ಹೇಳ್ತಿರಲ್ಲ. ಕಾರ್ಪೊರೇಟ್ ಮೇಲೆ ಯೂಸ್ವಲಿ ಭರವಸೆ ಏನಿಟ್ಟಿರುತ್ತೆ ಅಂತಂದ್ರೆ ಸರ್ಕಾರ. ಈಗ ನೋಡಿ, ನಮ್ಮ ರಾಜಕಾರಣ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಾ ಇದ್ದವರು ದೊಡ್ಡ ಕಾರ್ಪೊರೇಟ್ಗಳೇ. ಈಗ ಭಾರತದಲ್ಲಿ ಈ ಯಾವ ಪಾರ್ಟಿ ಏನು ಅಂತ ನಾನೇನು ಹೇಳೋದು ವಿಶೇಷವಾಗಿ ಬೇಕಾಗಿಲ್ಲ. ಈ ಕಾರ್ಪೊರೇಟ್ಗಳು ಬೆಳೆದಷ್ಟು ರಾಜಕೀಯ ಪಕ್ಷಗಳು ಬೆಳಿತವೆ. ರಾಜಕೀಯ ಪಕ್ಷಗಳು ಎಲ್ಲಿವರೆಗೆ ಬಲಿಷ್ಠವಾಗಿ ಸರ್ಕಾರ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕಂತಾರೆ, ಆ ಪಕ್ಷಗಳನ್ನ ಕಾರ್ಪೊರೇಟ್ ನಲ್ಲಿ ಕಂಟ್ರೋಲ್ ನಲ್ಲಿ ಇಟ್ಕೊಂಡ್ರು ಅಂದ್ರೆ ಸರ್ಕಾರನೇ ಅವರ ಅಧೀನದಲ್ಲಿ ಇದ್ದ ಹಾಗೆ. ಅಂತ ಪರಿಸ್ಥಿತಿ ಈಗಾಗಲೇ ರಾಜಕಾರಣದಲ್ಲಿ ತಲುಪಿದಾಗ ಈ ಕಾರ್ಪೊರೇಟರ್ ಮೇಲೆ ನೀವು ಬಹಳ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು ಅಥವಾ ತೆಗೆದುಕೊಂತಾರೆ ಅಂತ ನಾವು ತಿಳಿದಿರೋದು ಅದು ಮೊಸಳೆಯ ಕಣ್ಣೀರು, ಅಥವಾ ಅದು ಸುಮ್ಮನೆ ಅದು ನಂಬಿಕೆಗೆ ನಂಬಿಸಲು ಮಾಡ್ತಾ ಇರುವಂತ ಪ್ರಯತ್ನವೇನು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ಬಿಟ್ಟು 2014ರಿಂದ ಹಿಡಿದು 2025ರವರೆಗೆ ಏನೇ ಕಠಿಣವಾದ ಕ್ರಮ ತೆಗೆದುಕೊಳ್ಳಲಾರದೆ 2025ಕ್ಕೆ ಅದು ಏನು ಅಂದ್ರೆ ಅವರ ಆಸ್ತಿ ಪಾಸ್ತಿಗಳನ್ನ ನಾವು ಮುಟ್ಟುಗೋಲಾಗ್ತೀವಿ ಅಥವಾ ಬೇನಾಮಿ ಆಸ್ತಿಗಳನ್ನ ವಶಪಡಿಸ್ಕೊಂತೀವಿ ಅಂತ. ಅಂದ್ರೆ ಇಷ್ಟು ದಿನ ಯಾಕೆ ಮಾಡ್ಲಿಲ್ಲ ಅದನ್ನ? ಇಷ್ಟು ದಿನ ಸರ್ಕಾರ ಗಟ್ಟಿಯಾಗಿದ್ರೆ ಯಾಕೆ ಮಾಡ್ಲಿಲ್ಲ? ಮೊನ್ನೆ ಟೆರರಿಸ್ಟ್ ಅಟ್ಯಾಕ್ ಆಯ್ತು ದಿಲ್ಲಿಯಲ್ಲಿ, ಮರನೇ ದಿನನ ಅವ್ರ ಮನೆ ಉರುಳಿಸಿದ್ರು. ಮತ್ತೊಂದ್ ಕಡೆ ಹೇಳ್ತೀನಿ, ಎಲ್ಲಾದ್ರೂ PMLA ಆಗ್ತಾ ಇರ್ತದೆ ಅಂದ್ರೆ PMLA ಅಫೆನ್ಸ್ ಆದಾಗ ನೆಕ್ಸ್ಟ್ ದಿನ ಅವ್ರ ಬ್ಯಾಂಕ್ ಅಕೌಂಟ್ ಎಲ್ಲ ಫ್ರೀಸ್ ಆಗ್ತವೆ, ಆಸ್ತಿ ಪಾಸ್ತಿಗಳನ್ನ ಇಮಿಡಿಯೇಟ್ ಫ್ರೀಸ್ ಮಾಡಿ ಅವ್ರನ್ನ ಕೋರ್ಟಿಗೆ ಕಟ್ಕಟೆಯಲ್ಲಿ ನಿಲ್ಲಿಸ್ತಾರೆ.
ಈ ಪ್ರಯತ್ನಗಳು ಇಲ್ಲಿವರೆಗೆ ಯಾಕೆ ಆಗ್ಲಿಲ್ಲ ಅನ್ನೋದು ನಾವು ಉತ್ತರ ಫೈನ್ ಕೊಡ್ಬೇಕು. ಸರ್, ಫೈನ್ ಫೈನ್. ಬರೀ ನಾವು ಈಗ ಕ್ರಮ ತಗೊಂಡಿದ್ದೇವೆ, ಈಗ ನಾವು ಇಂಜೆಕ್ಷನ್ ಮಾಡ್ತಾ ಇದ್ವಿ, ಎಲ್ಲ ಸರಿ ಹೋಯ್ತು ಅಂತಲ್ಲ. ಇಷ್ಟು ದಿನ ಮೊದಲು ಯಾಕೆ ಬಿಟ್ರಿ ನೀವು ಅನ್ನೋದು ಕೇಳ್ಬೇಕು. ಫೈನ್. ಯಾಕಂದ್ರೆ ಇದು ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಹಾಳು ಮಾಡ್ಬಿಡುತ್ತೆ. 59,000 ಕೋಟಿ ಅಂತಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ನಮ್ ಕರ್ನಾಟಕದ ಗ್ಯಾರಂಟಿ ಬಜೆಟ್ ಅದು. ಒಂದು ವರ್ಷ ಪೂರ್ತಿ ಕರ್ನಾಟಕದ ಗ್ಯಾರಂಟಿ ನಡೆದೋಗುತ್ತೆ. ಓಕೆ. ಒಂದು ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡಿರೋದು ಏನಿದೆ ಅದನ್ನು ದಾಟುತ್ತೆ. ಹಾಗಿದ್ದಾಗ ಹಾ. ಇಷ್ಟೊಂದು ಸುಲಭವಾಗಿ ಅಥವಾ ಸುಲಲಿತವಾಗಿ ಇವಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಸರ್ಕಾರಕ್ಕೆ ಓಟ್ ಹಾಕುವಂತ ಜನ ಎಚ್ಚೆತ್ಕೊಂಡು ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಉತ್ತರ ಸಿಗಬಹುದು ಅಂತ ನನ್ನ ಅಭಿಪ್ರಾಯ. ಜನ ಮೂರ್ಖರು ಇರ್ತಾರೋ, ಜನಪ್ರತಿನಿಧಿಗಳು ಅವ್ರು ಮೂರ್ಖ ಮಾಡ್ತಾ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಫೈನ್ ಫೈನ್. ನಟರಾಜ್ ಗೌಡ್ರೆ, ಇದೀಗ ಇಂಥ ವಿಚಾರಗಳಲ್ಲಿ ಈಗ ಅವ್ರು ಹೇಳ್ತಿರೋದು 2016ರಿಂದ ಆಚೆಗೆನೆ ದೇಶ ಬಿಟ್ಟಿರೋದು ಇವರೆಲ್ಲರೂ ಅಂತ. 2016 ನಿಮ್ಮ ಗೌರ್ಮೆಂಟ್ ಇರಲಿಲ್ಲ ಅಂತ ಹೇಳಿ. ನನ್ನ ಪಾಯಿಂಟ್ ಈಗ ಆಯಿತು, ಈಗ FEO ಅಂತ ಒಂದು ಆ್ಯಕ್ಟ್ ಮಾಡಿದ್ದಾರೆ. FEO ಅನ್ನೋ ಒಂದು ಆ್ಯಕ್ಟಲ್ಲಿ 100 crore ಥ್ರೆಶೋಲ್ಡ್ ಅಂತ ಮಾಡಿಬಿಟ್ಟಿದ್ದಾರೆ. ಈ ಲಿಮಿಟ್ ಇದೆಯಲ್ಲ, ಅಂದರೆ ಈಗ ದೊಡ್ಡ ಮಟ್ಟದ ಸಣ್ಣ ಕಳ್ಳರು 100 ಕೋಟಿ 100 ಕೋಟಿ ಇದೆಯಲ್ಲ, ಈ 100 ಕೋಟಿ ಅಂತ ಒಂದು ಮಿತಿ ಅದರೊಳಗಡೆ ಏನು ಬಿಟ್ಬಿಡ್ರಿ ಒಂದು ರೀತಿಲಿ ಮಾಡಿ, ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಲೂಟಿ ಆಗಿಬಿಟ್ಟಿದೆ ಇಲ್ಲಿ. ಇವರೆಲ್ಲ 100 crore ಮೇಲೆ ನೋಡ್ತಾ ಇದ್ದೀವಿ ಅಂದರೆ ವಿಜಯ್ ಮಲ್ಯ ಅವರು ಇವರು 1000 ಕೋಟಿ ಸಾಲ ಮಾಡಿದಾರಪ್ಪ ಅಂತ ಬಂದಾಗ ಈ FEO ಇದೆಯಲ್ಲ 100 crore ಒಳಗಡೆನ ಕಳ್ಳರನ್ನ ಒಂಥರ ಇದನ್ನ ಈ ಆ್ಯಕ್ಟಿಗೆ ನಾನು ತರಲ್ಲ ಅಂಥೇಳಿ, ಇದು ಕೂಡ ದೊಡ್ಡ ಮಟ್ಟದ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ನ ದೇಶದಲ್ಲಿ ಉಂಟು ಮಾಡುತ್ತೆ ಅಥವಾ ಡಿಸ್ಟೆಬಿಲೈಸ್ ಮಾಡುತ್ತೆ ಭಾರತದ ಅರ್ಥವ್ಯವಸ್ಥೆಯನ್ನು ಅಂತ ಒಂದು ಭಾಗ ಇದೆ. ಇಲ್ಲಿ ಪ್ರಶ್ನೆ ಬಂದಿರೋದೇನು ಅಂತ ಹೇಳಿದ್ರೆ, ಹೇಳಿದ್ದೇನು ಮಾಡಿದ್ದು ನೀವು ಅವಾಗಲೇ ಹೇಳ್ತಾ ಇದ್ರಿ, 16,30,000 ಕೋಟಿಯಷ್ಟು ಈ ಒಂದು BJP ಸರ್ಕಾರದಲ್ಲಿ NPA ಮಾಡಿಬಿಟ್ರು. ಆಯ್ತಪ್ಪ, ನಿಮ್ಮ ಗೌರ್ಮೆಂಟ್ ಇದ್ದಾಗ 1,000 ಕೋಟಿ ಲೆಕ್ಕದಲ್ಲಿ ಇದ್ದಿದ್ದನ್ನು 1,00,000 ಕೋಟಿ ಲೆಕ್ಕಗಳಿಗೆ ಇವರು ಜಂಪ್ ಮಾಡಿಸ್ಬಿಟ್ರು ಅಂತ. ಏನು ಅದರದ್ದೇನು ಕಥೆ? ಇವ್ರು ಯಾರ್ಯಾರು ಈ ಥರ ಮಾಡಿದ್ದಾರೆ ಅಂತ? ಇಲ್ಲ, ಈಗ ನೋಡಿ, ಈಗ ನಾನು ಕೇವಲ ನೀವು ಹೇಳಿದ ಈಗ 100 ಕೋಟಿ ಥ್ರೆಶೋಲ್ಡ್ ಅಂತ ಇಟ್ಟಿದ್ದೀರಲ್ಲ, ಅದನ್ನ ಅತ್ಯಂತ ಉತ್ತರ ಭಾರತೀಯ ಸಣ್ಣ ಮತ್ತು ದೊಡ್ಡ ಉದ್ಯಮಿದಾರರೆಲ್ಲರೂ ಕೂಡ ಈ ತರ ಡಿಫಾಲ್ಟ್ ಆಗಿರೋದೆ. ಹೆಚ್ಚಿಗೆ ಗುಜರಾತ್ ನಂಬರ್ 1 ಇದೆ, ಯಾರು NPA ನಲ್ಲಿ ಆಗಿರ್ತಕ್ಕಂಥದ್ರೊಳಗೆ ನಂಬರ್ 1 ಗುಜರಾತ್ ಆಗಿದೆ. ನೋಡಿ, ಕಳೆದ 10 ವರ್ಷಗಳಿಂದ ನೀವು ಎಷ್ಟು ಕಪ್ಪು ಹಣವನ್ನು ತೆಗೆದುಕೊಂಡು ಬನ್ನಿ ಅಂತ ಕೇಂದ್ರ ಸರ್ಕಾರಕ್ಕೆ ನಾವು ಮಾಹಿತಿ ಕೇಳಿದಾಗ ಶೂನ್ಯ. ಓಕೆ, ಭಾರತದಿಂದ ಹೆಚ್ಚು ಆಚೆಗಳಿಗೆ ಎಷ್ಟು ಕಪ್ಪು ಹಣ ಆಚೆ ಹೋಗಿದೆ, ಸ್ವಿಸ್ ಬ್ಯಾಂಕ್ಗಳಿಗೆ, ವಿದೇಶಿ ಬ್ಯಾಂಕ್ಗಳಿಗೆ ಹೋಗಿದೆ, ಆ ಮಾಹಿತಿ ನಮ್ಮ ಹತ್ರ ಇಲ್ಲ. ನೋ ಡೇಟಾ, ನೋ ಅಕೌಂಟಬಿಲಿಟಿ, ನೋ ಶೇಮ್. ಸರ್ಕಾರಕ್ಕೆ ಏನು ಶೇಮ್ ಇಲ್ಲ. ಯಾಕಂದ್ರೆ ನಾವು ಕಪ್ಪು ಹಣ ತಗೊಂಡ್ಬರ್ತೀವಿ, ಕರಪ್ಷನ್ ಕಡಿಮೆ ಮಾಡ್ತೀವಿ ಅಂತ ಬಂದಂತವರು ಇವತ್ತು ಕಪ್ಪುಗಳ ಬಗ್ಗೆ ಚರ್ಚೆನೆ ಮಾಡ್ತಾ ಇಲ್ಲ. ಆದಾಗ್ಯೂ ಕೂಡ 2023ರಲ್ಲಿ 2,16,000 ಕರೋಡ್ಪತಿಗಳು ದೇಶವನ್ನ ಬಿಟ್ಟಿದ್ದಾರೆ, ಸಿಟಿಸನ್ಶಿಪ್ ಬಿಟ್ಬಿಟ್ಟಿದ್ದಾರೆ, ಇಲ್ಲಿ ನಾಗರಿಕತ್ವವನ್ನು ಬಿಟ್ಬಿಟ್ಟಿದ್ದಾರೆ. 2024ರಲ್ಲಿ 2,06,000 ಜನ ಈ ದೇಶದ ನಾಗರಿಕತ್ವ ತೊರೆದಿದ್ದಾರೆ. ಯಾಕಂದ್ರೆ ಈ ಸರ್ಕಾರ ಪೌರತ್ವ ಬೇಡ, ದೇಶದ ಪೌರತ್ವ ಬೇಡ, ಬೇರೆ ಕಡೆ ಸೆಟ್ಲ್ ಆಗಿದ್ದಾರೆ. ಇಲ್ಲಿನ ಸಂಪತ್ತು ಯಾರು ಕ್ರೋಢೀಕರಣ ಮಾಡ್ಕೊಂಡಿದ್ರು ಅವರೆಲ್ಲ ದೇಶ ಬಿಟ್ಟು ಹೋದ್ರು. ಅವ್ರು ಯಾರು ಸಂಪಾದನೆ ಮಾಡಿದ್ರು ಇಲ್ಲಿ, ಅವರು ದೇಶ ಬಿಟ್ಟು ಹೋದ್ರು, ಬೇರೆ ಕಡೆ ವಾಸ ಮಾಡ್ತಿದ್ದಾರೆ. ಅಲ್ಲಿ ಟ್ಯಾಕ್ಸ್ ಫ್ರೀ ಇರ್ತದೋ, ಬೇರೆ ಏನಾದ್ರು 5% ಶ್ರೀಮಂತರಿಗೆ ಇಡೀ ದೇಶ 95% ಆಸ್ತಿ ಬೇರೆ ಅವ್ರ ಹತ್ರನೇ ಇರೋದು. 2013ರಲ್ಲಿ ಇದೇ ಅದಾನಿಯವರಿಗೆ 4,000 ಕೋಟಿ ರೂಪಾಯಿ ಲೋನ್ ಕೊಟ್ಟಿರಲಿಲ್ಲ SBI. 4,000 ಕೋಟಿ ರೂಪಾಯಿ ಲೋನ್ ಕೊಟ್ಟಿರಲಿಲ್ಲ ಅವರು ಆಸ್ಟ್ರೇಲಿಯಾದ ಒಂದು ಉದ್ಯಮ ಮಾಡ್ಲಿಕ್ಕೋಸ್ಕರ. ಆದ್ರೆ 2014 ಬಂದಿದ ತಕ್ಷಣ ಫಸ್ಟ್ ಕೆಲಸ ಈ ಕೇಂದ್ರ ಸರ್ಕಾರ ಮಾಡಿದೆ ಅಂದ್ರೆ ಅವ್ರಿಗೆ 8,000 ಕೋಟಿ ರೂಪಾಯಿ ಇದೆ SBI ಇಂದ ಲೋನ್ ಕೊಡೋ ತರ ಕೆಲಸ ಮಾಡಿದ್ರು. ಮೋದಿಯವರು ಎಲ್ಲೆಲ್ಲಿ ಹೋಗ್ತಾರೋ, ಇಲ್ಲ ಅದಾನಿ ಹೋಗ್ತಾ ಇದ್ರು, ಇಲ್ಲ ಅಂಬಾನಿ ಹೋಗ್ತಾ ಇದ್ರು, ಜೊತೆಲಿ ಹೋಗ್ತಾ ಇದ್ರು. ಇವನ್ ನಾವು ರಫೇಲ್ ಅಲ್ಲಿ ಕೂಡ ಅನಿಲ್ ಅಂಬಾನಿನ ಹೆಂಗೆ ಅಲ್ಲಿ ಕರ್ಕೊಂಡು ಹೋದ್ರು ಫ್ರಾನ್ಸ್ಗೆ, ಅದಾನಿ ಅವ್ರನ್ನ ಹೆಂಗೆ ಶ್ರೀಲಂಕಾದಲ್ಲಿ ಅವ್ರಿಗೆ ಟೆಂಡರ್ ಬರಬೇಕು ಅಂತ ಅವ್ರಿಗೆ ಮಾಡಿದ್ರು, ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಮಾಡಿದ್ರು. ಈಗ ಕಳೆದ ತಿಂಗಳು ಭೂತಾನ್ಗೆ ಖುದ್ದಾಗಿ ಇವರೇ ಕರ್ಕೊಂಡು ಹೋಗಿ 6,000 ಕೋಟಿ ರೂಪಾಯಿ ಅದಾನಿ ಅವರಿಗೆ ಸೈನ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ, ಅವ್ರ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಇವರು ಕೆಲವು ಕಾರ್ಪೊರೇಟ್ ಉದ್ಯಮಿದಾರರಿಗೋಸ್ಕರ ಕೆಲಸ ಮಾಡಿಕೊಂಡು ಆಮೇಲೆ ಈ ಕಾರ್ಪೊರೇಟ್ ಟ್ಯಾಕ್ಸ್ 30% ಇಂದ 22% ಇಳಿಸ್ಬಿಟ್ಟು ಅವ್ರಿಗೇನೋ ಅನುಕೂಲ ಮಾಡ್ಬಿಟ್ಟು, ಕೇವಲ ಬಂಡವಾಳಶಾಹಿಗಳಿಗೋಸ್ಕರ ಕೆಲಸ ಮಾಡೋ ಸರ್ಕಾರ ಆದ್ರೆ ಅವ್ರೇನ್ ಮಾಡ್ತಾರೆ, ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ ಇಂಡನ್ಸ್ಬರ್ಗ್ ಒಂದು ರಿಪೋರ್ಟ್ ಈಚೆಗೆ ಬಂತು, ಮ್ಯಾನಿಪುಲೇಷನ್ ಮಾಡ್ತಾ ಇದಾರೆ, ಫ್ರಾಡುಲೆಂಟ್ ಮಾಡಿಕೊಂಡು ಇವರು ರಿಗ್ ಮಾಡಿ ಏರ್ಪೇರ್ ಮಾಡ್ತಾ ಇದಾರೆ ಅಂತ. ಆ ಸಮಯದಲ್ಲಿ ದುಬೈಯಿಂದ 20,000 ಕೋಟಿ ರೂಪಾಯಿ ಯಾವ ಅದಾನಿ ಗ್ರೂಪ್ ಬಂದಿತ್ತು, ಇವರು ಅದನ್ನ ತಗೊಂಡಿಲ್ಲ, ವಾಪಸ್ ತಗೊಂತಾ ಇಲ್ಲ ನಾವು ಅಂತ ಇವರು ಡಿಕ್ಲೇರ್ ಮಾಡಿದ್ರು. ನಮಗೂ ಅದಕ್ಕೆ ಸಂಬಂಧ ಇಲ್ಲ, ನಾವು ತಗೊಂತಾ ಇಲ್ಲ ಅದನ್ನ, ವಿ ಆರ್ ನಾಟ್ ರಿಸೀವಿಂಗ್ ದಟ್, ವಿ ಆರ್ ಕ್ಲೋಸಿಂಗ್ ದಟ್ ಅಕೌಂಟ್ ಅಂತ. ಆ ರೀತಿಯಾಗಿ ಯಾವಾಗ ಎಕ್ಸ್ಪೋಸ್ ಆಗುತ್ತೆ, ಆ ಸಮಯದಲ್ಲಿ
ಕೇಂದ್ರ ಸರ್ಕಾರನೇ, ಮೋದಿ ಸರ್ಕಾರನೇ. ಈಗ ಅದು ತಪ್ಪು ಸತ್ಯ ಸುಳ್ಳು ಬೇರೆ ವಿಷಯ. ನೀವು ತನಿಖೆ ಮಾಡ್ಸಕ್ಕೆ ರೆಡಿ ಇಲ್ವಲ್ಲ. ಓಕೆ, ನೀವು ತನಿಖೆ ಮಾಡ್ಸಕ್ಕೆ ರೆಡಿ ಇಲ್ಲ, ಅಲ್ಲೊಂದು ಅಪರಾಧಿ ಪ್ರಕರಣ ಆಗ್ತದೆ, ಆರ್ಥಿಕ ಪ್ರಕರಣ ಆಗ್ತದೆ, ಇಂಟರ್ನ್ಯಾಷನಲ್ ಲೆವೆಲ್ ಫ್ರಾಡ್ ಆಗ್ತದೆ ಅಂದಾಗ್ಲೂ ಕೂಡ ನೀವು ತನಿಖೆ ಮಾಡ್ಸಕ್ಕೆ ರೆಡಿ ಇಲ್ಲ, ನೀವು ಅವ್ರಿಗೆ ಹೊಣೆಗಾರಿಕೆ ಮಾಡಕ್ಕೆ ರೆಡಿ ಇಲ್ಲ. ಅವರ ಶೀಲ್ಡ್ ಆಗಿ ನೀವು ಕೆಲಸ ಮಾಡ್ತೀರಿ, ಅವ್ರ ಸಪೋರ್ಟ್ ಆಗಿ ನೀವು ಕೆಲಸ ಮಾಡ್ತೀರಿ. ಯಾವತ್ತು ಮೋದಿಯವರು ಪೇಟಿಎಂಗೆ ಜಾಹೀರಾತಿಗೆ ಒಂದು ಮಾಡೆಲ್ ಆಗಿ ಬಂದ್ರು, ಯಾವತ್ತು ಜಿಯೋಗೆ ಮಾಡೆಲ್ ಆಗಿ ಬಂದ್ರು, ಅವತ್ತೇ ಅನ್ಕೊಂಡ್ವಿ ಇವರು ಜನಸಾಮಾನ್ಯರ ನಾಯಕ ಅಲ್ಲ, ಇವರು ಕೇವಲ ಕಾರ್ಪೊರೇಟ್ ಕಂಪನಿಗಳ ಒಂದು ನಾಯಕ, ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ. ಈ ದೇಶದಲ್ಲಿ ಕೇವಲ ಕಾರ್ಪೊರೇಟ್ ಕಂಪನಿಗಳಿಗೆ ಕೆಲಸ ಮಾಡಿಕೊಂಡು ಜನಸಾಮಾನ್ಯರು ನೀವು 9 ಅವರ್ ದುಡಿರಿ, 10 ಅವರ್ ದುಡಿರಿ, 12 ಅವರ್ ದುಡಿರಿ, ನಿಮ್ಗೆ ತೆರಿಗೆ ಮಾತ್ರ ಹಾಕ್ತೀವಿ, ಯಾವ ಇನ್ಕಮ್ ಜಾಸ್ತಿ ಆಗ್ತದೆ, ತೆರಿಗೆ ಜಾಸ್ತಿ ಆಗ್ತದೆ. ವೆದರ್ ನೀವು ಪ್ರೊಫೆಷನಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, GST ನೀವು ಕಟ್ತಾ ಇರೋ ತೆರಿಗೆ, ನಿಮ್ಮ ಆದಾಯ ಕಡಿಮೆ ಆಗಿ ತೆರಿಗೆ ಜಾಸ್ತಿ ಆಗ್ತದೆ ದೇಶಕ್ಕೆ. ಆ ರೀತಿ ಮಾಡ್ಕೊಂಡಿದ್ದಾರೆ. ಚೇತನ್, ಈಗ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ನಡೆದಾಗ 2016 ಮೇಲೂ ಇವರೆಲ್ಲ ಈ ತರ ದಾಟ್ಕೊಂಡು ಹೋಗ್ತಾ ಇದ್ದಾಗ, 14,30,000 ಕೋಟಿವರೆಗೂ ಇವರೆಲ್ಲ ದೇಶದ ಹಣ ನುಂಗಿದ್ದಾಗ ಏನೂ ಮಾಡ್ಲಿಲ್ವಾ ಒಂದು ಗವರ್ನಮೆಂಟ್ ಅಂತ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ರೈಸ್ ಆಗುತ್ತೆ ರತನ್ ಇಂಥ ವಿಚಾರಗಳಲ್ಲಿ. ಕೋರ್ಟ್ ಕೊಟ್ಟೆ, ರೆಡ್ ಕಾರ್ನರ್ ಕೊಟ್ಟೆ, ಆ ಫಾರ್ಮಲ್ ಎಕ್ಸ್ಟ್ರಾಡಿಷನ್ ಇದು ಮಾಡಿದೆ, ಇವೆಲ್ಲ ಇದೆಯಲ್ಲ, ಇದೊಂದು ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದೆ ನಾನು, ಫಲಿತಾಂಶದ ಬಗ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಕೆಲವು ಮಾತುಗಳಲ್ಲಿ ಏನು ಬಂತು, ಕೇವಲ BJP ಇದ್ದಾಗ ಮಾತ್ರ ಎಲ್ಲ ಓಡೋದ್ರು, ಈ ಥರದೆಲ್ಲ ಮಾತು ಬಂತು. ಲಲಿತ್ ಮೋದಿ ಓಡೋಗೋಗೆ ಯಾರ ಸರ್ಕಾರ ಇತ್ತು ಆಯ್ತಾ? ವಿಜಯ್ ಮಲ್ಯ ಅವರಿಗೆ 2004ರಲ್ಲಿ 8,040 ಕೋಟಿ ಇದು ಕೊಡ್ಲಾಯ್ತು, ಏನು ಸಾಲ ಕೊಡ್ಲಾಯ್ತು. 2009ರಲ್ಲಿ ಅವರು MP ಆಗಿ ಡಿಕ್ಲೇರ್ ಮಾಡ್ತಾರೆ. ಆದ್ರೆ 2009ರಲ್ಲಿ ಪುನಃ ಅವರಿಗೆ 900 ಕೋಟಿ ಕೊಡ್ತಾರೆ. ಯಾರು? ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ. ಅದಕ್ಕೆ ಯಾರೋ ಒಬ್ರು ಕಾಲ್ ಮಾಡಿ ಹೇಳಿದ್ರು ಅನ್ನುವಂಥದ್ದು ಕೂಡ ಆಗಿನ ಪತ್ರಿಕೆಗಳಲ್ಲಿ ಚರ್ಚೆ ಆದ್ದು ನಾವು ನೋಡಿದ್ವಿ ಆಯ್ತಾ. ಇನ್ನು ಅದಾನಿ ಅವ್ರ ಬಗ್ಗೆ ಇವರು ತುಂಬಾ ಹೇಳಿದ್ರು. 2007ರಲ್ಲಿ ಫೋರ್ಬ್ಸ್ ಅವರು ಪಟ್ಟಿ ಮಾಡಿದ 40 ರಿಚೆಸ್ಟ್ ಇಂಡಿಯನ್ಸ್ ಅಲ್ಲಿ ಆವಾಗಲೂ ಅದಾನಿ ಅವರು ಇದ್ರು. ಆವಾಗ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಆಯ್ತಾ. ಆವಾಗ ಇವರು INC ಮನಮೋಹನ್ ಸಿಂಗ್ ಅವರ ಸರ್ಕಾರನೇ ಇವರಿಗೆ ಎಲ್ಲಿ ಗೊತ್ತಾ, ಅಬೌಟ್ ಪಾಯಿಂಟ್ ಕೋಲ್ ಟರ್ಮಿನಲ್ ಆಸ್ಟ್ರೇಲಿಯಾದಲ್ಲಿ ಮತ್ತೆ ಕೋಲ್ ಮೈನ್ಸ್ ಇನ್ ಬುನಿಯೋ ಇಂಡೋನೇಷ್ಯಾದಲ್ಲಿ ಇವರೇ ಮೈನಿಂಗಿಗೆ ಇದು ಅನುಮತಿ ಕೊಡ್ತಾರೆ. ಅಂದ್ರೆ ಇವ್ರು ಕೇವಲ ಮೋದಿಯವರು ಸರ್ಕಾರ ಇದ್ದಾಗ ಮಾತ್ರ ಹಿಂಗೆ ಅದಾನಿ ಅಂಬಾನಿ ಅಂತ ಹೇಳ್ತಾರೆ. ಆದ್ರೆ ಅದಾನಿ ಅವರು ಆವಾಗ್ಲೂ ಬಿಸ್ನೆಸ್ ಮ್ಯಾನ್ ಆಗಿದ್ರು, ಇವಾಗ್ಲೂ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಆನಂತರ ಆವಾಗ್ಲೂ ಹೇಳಿದ್ರು ಅವರು 40 ರಿಚೆಸ್ಟ್ ಇಂಡಿಯನ್ಸ್ ಅಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗಲೇ ಕೂಡ ಅದಾನಿ ಅವರು ಇದು ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಆಗಿದ್ರು. ಆವಾಗ ಏನು ಕಾಂಗ್ರೆಸ್ನವರು ಫೇವರ್ ಮಾಡ್ತಾ ಇದ್ರ ಹಾಗಾದ್ರೆ ಅಲ್ವಾ? ಈ ಪ್ರಶ್ನೆ ಎದ್ದೇಳುತ್ತೆ. ಅದರಿಂದಾಗಿ ಇದೆಲ್ಲ ಕೇವಲ ಆರೋಪ ಮಾತ್ರ. ಇವರು ಸರ್ಕಾರ ಬಂದಾಗ ಒಂದು ಆರೋಪ ಮಾಡ್ತಾರೆ, ಇವರಿಗೆ ಸರಿ ಇದ್ದಾಗ ಒಂದು ಆರೋಪ ಮಾಡ್ತಾರೆ. ಇದು ಇವರು ಮಾಡ್ತಾ ಇರುವಂತದ್ದು. ಇನ್ನು ಒಂದು ಪ್ರಶ್ನೆ ಬಂತು, ಏನಂತ ಹೇಳಿದ್ರೆ ಅವ್ರು ಹೋಗುವಾಗ ಇದು ಯಾಕೆ ಬಿಟ್ರಿ ಅಂತ ಹೇಳ್ತಾರೆ. 16ರಿಂದ ಶುರು ಮಾಡಿ ವಿಜಯ್ ಮಲ್ಯ ದೇಶ ಬಿಟ್ಟು ಹೋಗುವಾಗ ನಾನು ಲಂಡನ್ನಿಗೆ ಬಿಸ್ನೆಸ್ ಟ್ರಿಪ್ಪಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದು ಆಯ್ತಾ. ಆದ್ರಿಂದ ಅವರು ಪ್ರೈವೇಟ್ ಜೆಟ್ ಅಲ್ಲಿ ಹೋಗ್ತಾರೆ. ಆದ್ರಿಂದಾಗಿ ಕೆಲವೊಂದು ಪ್ರೋಟೋಕಾಲ್ ಲೂಪ್ ಹೋಲ್ಸ್ ಅನ್ನು ಯೂಸ್ ಮಾಡ್ಕೊಂಡು ಅವ್ರು ಹೋದ್ರು, ಆದ್ರೆ ವಾಪಸ್ ಬಂದಿಲ್ಲ ಅವರು. ಈವನ್ ನೀರವ್ ಮೋದಿ ಕೂಡ ಹಾಗೆ ಹೋಗಿದ್ದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೂಪ್ ಹೋಲ್ಸ್ ಗೆ ಯಾರನ್ನು ಹೊಣೆ ಮಾಡೋಣ ನಾವೀಗ? ಅಫ್ ಕೋರ್ಸ್ ಅದರ ಬಗ್ಗೆ ಎಲ್ಲ ಒಂದು ಏನೇನ್ ಮಾಡ್ಬೇಕು ನೀವೇ ಆನ್ಸರ್ ಒಂದು ನಿಮಿಷ ಗೊತ್ತಾಯ್ತು. ನಿಮ್ ಪ್ರಶ್ನೆ ಏನಂತ ಗೊತ್ತಾಯ್ತು. ನಂದೊಂದು ಕ್ವಶನ್ ಗೊತ್ತಾ, ಮಾಡ್ರಿ ಕೇಳಿಸ್ಕೊಂಡು ನೀವೇ ಆನ್ಸರ್ ಮಾಡಿ, ನಂದೇನ್ ತಕರ ನೀವೇ ಆನ್ಸರ್ ಮಾಡಿ. ಅದಕ್ಕೆ ನನ್ನ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಯಾರು ಏನೋ ಹೊರಟೋಗ್ಬಿಟ್ರು, ಯಾರೋ ಸೆಕ್ಯೂರಿಟಿ ಬಿಟ್ಬಿಟ್ರಂತೆ, ಅದೇನೋ ಏರ್ಪೋರ್ಟ್ ಸ್ವಲ್ಪ ಗಮನಿಸ್ತಿಲ್ವಂತೆ. ಇದು ಒಂದು ದೇಶವೋ ಒಂದು ಸರ್ಕಾರ ಕೂಡ ಉತ್ತರ ಆಗಬಾರದು. ಯಾಕೆ ನಾನು ಕೇಳ್ತಿದ್ದೀನಿ ಗೊತ್ತಾ, ಅಲ್ಲಿವರೆಗೂ ಇವ್ರ ಮೇಲೆ ಕೇಸೇ ಫೈಲ್ ಆಗಿಲ್ಲ, ಇವ ಇನ್ವೆಸ್ಟಿಗೇಷನ್ನೇ ಶುರುವಾಗಿರಲಿಲ್ಲ, ಇವರು ಆರಾಮಾಗಿದ್ದರು. ಆಮೇಲೆ ಯಾವಾಗೋ FIR ಆಯಿತು, ಇವರು ದೇಶ ಬಿಟ್ಟು ಹೋದ್ಮೇಲೆ FIR ಆಯಿತು ಅಂತಿದ್ರೆ ನಿಮ್ಮ ಇಡೀ ವಾದ ಒಪ್ಕೊಂಡ್ಬಿಡ್ತಾ ಇದ್ದೆ. ಈ ಇಡೀ ಇಷ್ಟು ಜನ ನಮ್ಮ ದೇಶ ಬಿಟ್ಟು ಹೋಗಿದ್ದಾರಲ್ಲ, ಇನ್ವೆಸ್ಟಿಗೇಷನ್ ಶುರು ಆದ್ಮೇಲೆ ಹೋಗಿರ್ತಕ್ಕಂಥವ್ರು ಇವರು. ಅದನ್ನ ನೀವು ಏನೋ ಒಂದು ರೀತಿಯಲ್ಲಿ ನಾವು ಕಾಕತಾಳೀಯವಾಗಿ ಅದೇನೋ ಲೂಪ್ ಹೋಲ್ ಇತ್ತು, ಅದು ಬೇರೆ ವಿಚಾರ ಬಿಡಿ, ಇನ್ನೊಂದಿನ ಅದು ಆ ಥರ ನಾವು ಹೇಳೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಶುರುವಾಗದೆ ಅವ್ರು ಹೋಗಿದ್ರೆ ಒಪ್ಕೋತಿದ್ದೆ, ಬಿಸ್ನೆಸ್ ಟ್ರಿಪ್ ಹೋದ್ರು ಅಂತ ಹೇಳಿ. ಯೂಶಲಿ ಇಲ್ಲಾಗ ಒಂದು ಕೊಲೆಗಾರ ಯಾವುದೋ ಒಂದು ಚೀಟಿಂಗ್ ಆಯಿತು ಅಂದರೆ ಪಾಸ್ಪೋರ್ಟ್ ಮುಟ್ಗೋಲ್ ಹಾಕ್ರಿ, ಒಂದು ಷರತ್ತುಗಳು ಹಾಕ್ರಿ, ಅವನು ಬೇಲ್ ಕೊಡಬೇಡ್ರಿ, ಬೇಲ್ ಕೊಟ್ಟರು ಷರತ್ತು ಹಾಕ್ರಿ ಅಂತಾರೆ. ಇಂಥ 1,000 ಕೋಟಿ ಅವ್ರಿಗೆ ನೀವು ಏರ್ಪೋರ್ಟ್ ಅಲ್ಲಿ ರಾಜಮರ್ಯಾದೆಯಿಂದ ಕಳ್ಸಿಕೊಟ್ಬಿಟ್ರ ನೀವು ಹಂಗಾದ್ರೆ? ಸೊ ಅದು ನೀವು ಇವಾಗ ಹೇಳೋದು ಕರೆಕ್ಟ್ ಇದೆ. ಇದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆದ್ರೆ ಹಿಂದಿಂದ ನಡ್ಕೊಂಡು ಬರ್ತಾ ಇದೆಯಲ್ಲ, ಬರ್ತಿತ್ತಲ್ಲ, ಹಾರ್ಕೊಂಡೋಗಿ ನಿಮ್ಮ ಅವಧಿಯಲ್ಲಿ ಅಂತ ನಡ್ಕೊಂಡು ಬಂದಿದ್ದಲ್ಲ, ಅಫ್ಕೋರ್ಸ್
ಆವಾಗ ಅಲ್ಲಿ ಆ ಕಡೆ ಹೋದ ಮನುಷ್ಯ ಈ ಕಡೆ ವಾಪಸ್ ಬಂದಿಲ್ಲ. ಒಂದು ಹೋಗಕ್ಕೆ ಆಗ್ಬಿಟ್ರಿ ಅಂದ್ರೆ ನೀವು ಅಲ್ಲಿಂದ ಆಮೇಲೆ ಕಥೆ ಹೇಳ್ತಾ ಇದ್ರಿ. ಅಲ್ಲ ಸರ್, ಅದು ಹಿಂದಿನ ನಡ್ಕೊಂಡು ಬಂದಿರುವಂತ ಅದನ್ನ ಅವ್ರು ಹೇಳ್ತಿರೋದು ಸರ್ಕಾರದ ಮೇಲೆ ಸಂಕೇತ ಅವ್ರು ಹೇಳಿದ್ರು, ಇವ್ರು ಹೇಳೋದನ್ನ. ಅದನ್ನ ನಾವು ಇವಾಗ ಕಡಿವಾಣ ಹಾಕುವಂತ ಕೆಲಸವನ್ನು ಮಾಡಿದೀವಲ್ಲ, ಮಾಡ್ತಾ ಇದ್ದೀವಿ. ಆಯ್ತಾ? ಇನ್ನು ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಡ್ಯೂಯಲ್ ಕ್ರಿಮಿನಾಲಿಟಿ ಚೆಕ್, ಆನಂತರ ಆ ದೇಶದ ಜೊತೆಗಿನ ಒಂದು ಅಲ್ಲಿನ ಲೋಕಲ್ ಇದು ಏನು ಲಾಸ್ ಏನಿದೆ. The most powerful man on earth exactly is working. Yes, in India. The most powerful man. All economic offenders will come. The most powerful man in very soon to country. Hope you are getting my point. The most powerful man That's why in India is working. Answer that very soon all Why can't you bring back those economic offenders? See, you said he is the most powerful person on the. He owns fifth largest economy. Yes, ಅದನ್ನ ಹೇಳ್ತಾರೆ. ನೀವು ಏನ್ ಹೇಳಿದ್ರೆ ವರ್ಡ್ ಏನು ಯೂಸ್ ಮಾಡಿದ್ರೆ, the most powerful man on earth has made as India. your speech. Yes, you also said it. You follow speech. Thank you so much. Allah read that. Din followers ಎಲ್ಲ ಮಾತಾಡ್ತಾರೆ ಹೇಳ್ತಿರೋದು. Yes, I am also saying the same thing. Okay. And he has made India the fifth largest economy of India Per capita in the world. Per capita income 162 ಅದನ್ನ ಹೇಳ್ಬೇಕು ನೀವು. Per capita 162 ಅದನ್ನ ಹೇಳ್ಬೇಕು ನೀವು. ಆನಂತರ ಇವತ್ತು ಮೋಸ್ಟ್ ಪವರ್ಫುಲ್ ಮ್ಯಾನ್ ಇವತ್ತು ಬೇರೆ ದೇಶಕ್ಕೆ ಹೋದ್ರೆ ಪಿಕ್ ಅಂಡ್ ಚೂಸ್ ಮಾಡ್ಕೋಬೇಕು. ರೆಸ್ಪೆಕ್ಟ್. ಮೊದಲು ಪ್ರೈಮ್ ಮಿನಿಸ್ಟರ್ ಓದಿದ್ರೆ ಯಾವ ತರ ಟ್ರೀಟ್ ಮಾಡ್ತಿದ್ರು ಗೊತ್ತು ನಿಮ್ಗೆ? ಮನಮೋಹನ್ ಸಿಂಗ್ ಡಿಪ್ಲೊಮಸಿ ಎಂದಿದ್ರಲ್ಲ, ಮನಮೋಹನ್ ಸಿಂಗ್ ಮೋಸ್ಟ್ ಪವರ್ಫುಲ್ ಮ್ಯಾನ್ ಆಫ್ ಇಂಡಿಯಾ ಬೇರೆ ದೇಶಕ್ಕೆ ಹೋದ್ರೆ ಯಾವ ತರ ದೇಶ ನೋಡ್ತಾರೆ, ಅನಂತರ ಪ್ರಧಾನಮಂತ್ರಿಯನ್ನು ನೋಡ್ತಾರೆ, ಗೌರವ ಕೊಡ್ತಾರೆ, ಪ್ರಪಂಚ ಕಂಡಿದೆ. ಕೃಷ್ಣ ಸರ್, ಈಗ ನಾನು ಕೇಳ್ತಿರೋದು ಈ ಎಕನಾಮಿಕ್ ಅಫೆಂಡರ್ಗಳ ವಿಚಾರದಲ್ಲಿ ಬಿಜೆಪಿ, ಕಾಂಗ್ರೆಸ್, ಇನ್ಯಾವುದೋ JDS, ಇನ್ಯಾವುದೋ RJD ಈ ಥರ ನಾವು ಮಾತಾಡಬಾರ್ದು. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ದೇಶದ ಹಣ ಸರ್, ಈ ಜನ ಇಟ್ಟಿರ್ತಕ್ಕಂಥ ಹಣ. ಒಬ್ಬ ಮನುಷ್ಯ FD ಗೆ ಇಡ್ತಾನೆ, ಜೀವಮಾನ ಪೂರ್ತಿ ದುಡಿದಿರ್ತಾನೆ, FD ಇಟ್ಟಿರ್ತಾನೆ, ಮಗಳ ಮದುವೆಗೆ ಇಟ್ಟಿರ್ತಾನೆ, ಇನ್ನೇನೋ ನನ್ನ ಮುಂದಿನ ಭವಿಷ್ಯಕ್ಕಾಗುತ್ತೆ ಅಂತ ಇಟ್ಟಿರ್ತಾನೆ, ಯಾವುದೋ ಆಪರೇಷನ್ಗೆ ಅಂತ ಇಟ್ಟಿರ್ತಾನೆ. ಯಾರೋ ಈ ಥರ ಕದ್ಕೊಂಡು ಹೋಗೋದು ಹೊಸದೊಂದು ಟ್ರಿಕ್ಸ್ ಶುರುವಾಯಿತು ಈ ದೇಶದಲ್ಲಿ. ಆ ಟ್ರಿಕ್ಸ್ ಏನಂದರೆ ಈ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿಬಿಡೋದು. ಎಷ್ಟೊಂದು ಬ್ರಾಂಚ್ಗಳಿವೆ, ಚೆನ್ನಾಗಿ ನಡೀತಾ ಇದ್ದ ಬ್ಯಾಂಕ್ ಜೊತೆಲಿ ಒಂದು ಲಾಸ್ ಆಗಿರೋ ಬ್ಯಾಂಕ್ನ ಮರ್ಜ್ ಮಾಡಿಬಿಡೋದು. ಈ ಮರ್ಜ್ ಮಾಡೋ ಮೂಲಕವಾಗಿ ಏನಾದರೂ ಆ ಬ್ಯಾಂಕ್ಗಳು ಗೊತ್ತಿಲ್ಲ, ಯಾಕೆ ಮರ್ಜ್ ಆಯಿತು ಗೊತ್ತಿಲ್ಲ, ಲಾಸ್ ಆಗಿತ್ತು ಮರ್ಜ್ ಮಾಡಿಬಿಡು ಎಂಬಲ್ಲಿಗೆ ಎಲ್ಲ ಎಕನಾಮಿಕ್ ಅಫೆಂಡರ್ಗಳ ವಿಚಾರದಲ್ಲಿ ದೇಶಕ್ಕಾದ ನಷ್ಟಕ್ಕೆ ಆಸ್ ಇಫ್ ಪರಿಹಾರ ರೂಪದಲ್ಲಿ ಒಂದು ಸೂತ್ರ ಕಂಡು ಹಿಡಿದಿರುವಂತೆ ಇದಾದರೂ ಕೂಡ NPA ರೈಟ್ ಆಫ್ ಸಾಲವನ್ನು ಮನ್ನಾ ಮಾಡುವಂಥದ್ದು ಇಂಡೈರೆಕ್ಟಲ್ಲಿ ಈ ಲೆಡ್ಜರಲ್ಲಿ ಇಡಲ್ಲ, ಇನ್ನೊಂದು ಲೆಕ್ಕದ ಪುಸ್ತಕದಲ್ಲಿ ಬರೆದು ಬಿಡ್ತೀನಪ್ಪ, ಅವಾಗ ಈ ಲೆಕ್ಕದ ಇನ್ನು ಹೊಸ ಬುಕ್ ಇದೆಯಲ್ಲ ಇದರಲ್ಲೇನು ಆ ಲೆಕ್ಕ ಕಾಣಿಸಲ್ಲ ಎನ್ನುವ ರೀತಿಯಲ್ಲಿ ವಸೂಲಾಗದ ಸಾಲವನ್ನು ನಾವು ಇಟ್ಟುಬಿಟ್ರೆ ಅಲ್ಲಿಗಿನ ಭಾರತದ ಅರ್ಥವ್ಯವಸ್ಥೆಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಬಿಡುತ್ತಾ ಅಂತ. ಇದು ಮರ್ಜರ್ ಆಫ್ ಸ್ಮಾಲ್ ಬ್ಯಾಂಕ್ಸ್ ವಿತ್ ದಿ ಬಿಗ್ ಬ್ಯಾಂಕ್ಸ್ ಅಥವಾ ಮರ್ಜರ್ ಆಫ್ ಸಮ್ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಏನಿದೆ, ಇದು ಈ ಒಂದು NPA ಯಾವಾಗ ಜಾಸ್ತಿ ಆಯ್ತು, ಈ ಬಿಗ್ ಬಿಸ್ನೆಸ್ ಮೆನ್ ಮತ್ತೆ ಕಾರ್ಪೊರೇಟರ್ಸ್ ಜಾಸ್ತಿ ಲೋನ್ ತಗೊಂಡು ಇದಾಯ್ತು, ಇವ್ರನ್ನೆಲ್ಲ ನೀವೇ ಹೇಳ್ದಂಗೆ ಇವರೆಲ್ಲ ವಿಲ್ಫುಲ್ ಡಿಫಾಲ್ಟರ್ಸ್. ಅಂದ್ರೆ ಬ್ಯಾಂಕ್ಗಳಿಗೆ ಮೊದ್ಲೇ ಗೊತ್ತಿದೆ ಇವರೆಲ್ಲ ಕಂಟಿನ್ಯೂಸ್ ಆಗಿ ರೀಪೇಮೆಂಟ್ ಆಗ್ತಾ ಇಲ್ಲ, ಪ್ರಿನ್ಸಿಪಲ್ ಜೊತೆಗೆ ಇಂಟ್ರೆಸ್ಟ್ ರೀಪೇಮೆಂಟ್ ಆಗ್ತಿಲ್ಲ ಅಂತ ಗೊತ್ತಿದೆ ಅವ್ರಿಗೆ. ಮತ್ತೆ ನಮ್ಮಲ್ಲಿ ಎಕನಾಮಿಕ್ ಇಂಟೆಲಿಜೆನ್ಸ್ ಅಂತ ಒಂದು ವಿಂಗ್ ಇದೆ, ಅವರು ಕೂಡ ಕೆಲಸ ಮಾಡ್ತಿರ್ತಾರೆ. ಬಟ್ ಇದೆಲ್ಲ ಏನಂತಂದ್ರೆ ನಾನು ಮೊದ್ಲೇ ಹೇಳ್ದಂಗೆ ಇದು ಪೊಲಿಟಿಕಲ್ ಎಕಾನಮಿ ಆಫ್ ರೆಂಟ್ ಸೀಕಿಂಗ್ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಕರಪ್ಷನ್ ಇರೋದ್ರಿಂದ ಸಿಸ್ಟಮ್ ಅಲ್ಲಿ ಇದನ್ನ ಮರೆಮಾಚುವಂತದ್ದು, ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರುವಂತದ್ದು, ಅಕೌಂಟಬಿಲಿಟಿ ಇಲ್ಲದೆ ಇರುವಂತದ್ದು, ಗವರ್ನೆನ್ಸ್ ಇಲ್ಲದೆ ಇರುವಂತದ್ದು, ಈ ರೀತಿಯಾಗಿ ಈ ಒಂದು ವ್ಯವಸ್ಥೆ ಇದು ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿರೋದು ಇದು ಜಸ್ಟ್ ಟಿಪ್ ಆಫ್ ದಿ ಐಸ್ಬರ್ಗ್. ಇದು ಈ ಏನು 33 ಅಥವಾ 15 ಜನ ಫಿಜಿಟಿವ್ ಅಂತ ಏನ್ ಹೇಳಿದ್ರೆ ಎಕನಾಮಿಕ್ ಅಫೆಂಡರ್ಸ್, ಅವ್ರದ್ದು ಸ್ವಲ್ಪ ಅಷ್ಟೇ. ಆ ರೀತಿ ಸಾಕಷ್ಟು ಇದೆ ಈ ವ್ಯವಸ್ಥೆ. ಅದನ್ನ ಹೇಳಿದ್ದು 100 ಕೋಟಿ ಒಳಗಡೆ ಅವ್ರದ್ದು ಈ ಲೆಕ್ಕಕ್ಕೆ ಬರಲ್ವಂತೆ. ಈ FEO ಅಂತ ಮಾಡಿದಾರಲ್ಲ, 100 ಕೋಟಿ ಒಳಗಿರೋ ಲೆಕ್ಕಕ್ಕೆ 100 ಕೋಟಿ ಒಳಗಡೆ ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ ಮೋಸ ಮಾಡ್ಬಿಟ್ಟಿದ್ದಾರೆ ಈ ದೇಶಕ್ಕೆ ಅಂತ. ಅದನ್ನ ಅಷ್ಟೇ ಆ ಆಕ್ಟ್ ಒಳಗಡೆ ಯಾಕೆ ತರಲಿಲ್ಲ ಅಂತ ಬಿಟ್ಬಿಡೋಣ ಅವ್ರನ್ನ ಹಾಗಾದ್ರೆ ಅಂತ. ಬಡವ ಒಬ್ಬ ಟ್ರ್ಯಾಕ್ಟರ್ ಲೋನ್ಗೆ 2 ಕಂತು ಕಟ್ಟಿಲ್ಲ, ಟ್ರ್ಯಾಕ್ಟರ್ ಸೀಸ್ ಮಾಡ್ಬಿಡ್ತಾರೆ, ರೈತರಿಗೆ ಮನೆ ಮೇಲೆ ನೋಟಿಸ್ ಅಂಟಿಸ್ಬಿಡ್ತಾರೆ, ಇವ್ರುಗಳಿಗೆಲ್ಲ ಯಾಕಿಲ್ಲ ಅಂತ. ಸೊ ಅದು ಬೇಕು ಅಂತಾನೆ ಮಾಡ್ತಾ ಇಲ್ಲ ಅದು. ಹಾಗಾಗಿ ಒಂದು ಪ್ರೈವೇಟೈಸೇಷನ್ ಆದ್ಮೇಲೆ ಅವರು ಲೋನ್ಗಳನ್ನ ತಗೋಬೇಕಾಗಿರೋದು
ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅಥವಾ ತಗೋಬೇಕಾಗಿರೋದು ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ತಗೋಬಹುದು ಅವರು. ಪರ್ಟಿಕ್ಯುಲರ್ಲಿ ಯಾಕೆ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ತಗೊಳ್ತಾ ಇದಾರೆ ಅನ್ನೋದು ಒಂದನೇದು. ಎರಡನೇದು, ಈ ಒಂದು ಸರ್ಕಾರಗಳು ಇವ್ರಿಗೆ ಸಪೋರ್ಟ್ ಮಾಡುವಂತದ್ದು, ಈ ಲೋನ್ ತಗೊಂಡಾಗ ಅವ್ರಿಗೆ ಸಪೋರ್ಟ್ ನ ಕೊಡುವಂತದ್ದು ಎರಡನೇ ಒಂದು ಭಾಗ. ಮೂರನೇದು ಅದನ್ನ ರಿಕವರಿ ಮಾಡದೇ ಇರುವಂತದ್ದು. ಈಗ ಸಾಕಷ್ಟು ಅವರು ಸೆಕ್ಯೂರಿಟಿನ ಕೊಡ್ತಾ ಇದಾರೆ, ಅದನ್ನ ಯಾಕೆ ಅವರು ಅದನ್ನ ಮಾರಾಟ ಮಾಡಿ ಆ ಒಂದು ದೇಶಕ್ಕೆ ಹಣವನ್ನ ತರಬಾರ್ದು? ಅವ್ರ ಆಸ್ತಿಗಳನ್ನೆಲ್ಲ ಯಾಕೆ ಮುಟ್ಟುಗೋಲು ಹಾಕೊಂಡು ಅದನ್ನೆಲ್ಲ ಮಾರಾಟ ಮಾಡಿ ಅದನ್ನ ಲಿಕ್ವಿಡಿಟಿ ಕನ್ವರ್ಟ್ ಮಾಡ್ಬೋದಾಗಿತ್ತು. ಈಗ ಎಲ್ಲ ಅದನ್ನು ಮಾಡ್ತಾ ಇಲ್ಲ. ಅಂದ್ರೆ ಸರ್ಕಾರದ ನಡವಳಿಕೆಗಳು ಒಂದು ಸಂಶಯಾಸ್ಪದವಾಗಿ ಕಾಣ್ತಾ ಇರೋದನ್ನ ನಾವು ಗಮನಿಸಬಹುದು ಇಲ್ಲಿ. ಓಕೆ, ಫೈನ್. ಆರ್ಥಿಕ ಅಪರಾಧಗಳು ಅಂತ ವಿಚಾರ ಬಂದಾಗ ದೊಡ್ಡ ದೊಡ್ಡ ಸಂಸ್ಥೆಗಳೇ ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೇನೋ ಎನ್ನುವಷ್ಟು ಅನುಮಾನ ಒಂದು ಕಡೆ ಬರುತ್ತೆ. ಸಂಕೇತ್ ಸರ್, ಒಂದು ಪ್ರಶ್ನೆ ಇದೆ ಇಲ್ಲಿ. ಇದೇ ಅದಾನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂಡನ್ಬರ್ಗ್ ಒಂದು ರಿಪೋರ್ಟನ್ನು ಕೊಟ್ಟಾಗ ಸೆಬಿವರೆಗೂ ಹೋಯ್ತದು. ಯಾರು ಸ್ಟಾಕ್ ಮಾರ್ಕೆಟನ್ನು ಕಾವಲು ನಾಯಿ ಅಂತ ಕಾಯಬೇಕಾಗಿತ್ತೋ ಅವರುಗಳೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಆ ಕೇಸ್ ನಡೀತಾ ಇದೆ ಒಂದು ಭಾಗ. ಹಿಂಡನ್ಬರ್ಗ್ ಅದು ರಿಪೋರ್ಟ್ ಕೊಟ್ಟ ತಕ್ಷಣ ಅದಾನಿ ಶೇರ್ಗಳು ಕುಸಿದ್ವು, ಅದು ಇದು ಎಲ್ಲ ಹೇಳಿದ್ವಿ ನಾವು. ಆಯಿತು, ಹಿಂಡನ್ಬರ್ಗ್ ಇನ್ನೊಂದು ವರ್ಷನ್ ಇದೆ ಅದರಲ್ಲಿ. ಏನಂತ ಹೇಳಿದ್ರೆ, ಈ ಥರ ಒಂದು ರಿಪೋರ್ಟ್ ಕೊಟ್ಟಿದ್ದವ್ರು ಎಷ್ಟು ನಿಜವೋ, ಅದೆಷ್ಟು ಸತ್ಯ ಅದರಲ್ಲಿತ್ತೋ, ಅಟ್ ದ ಸೇಮ್ ಟೈಮ್ ಅವರು ಈ ಥರದ ರಿಪೋರ್ಟ್ ಬಂದ ಮೇಲೆ ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗುತ್ತೆ, ಅದರಿಂದ ನಾವು ಲಾಭ ಮಾಡ್ಕೊಳ್ಬಹುದು ಅಂತೇಳಿ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅವ್ರು ಲಾಭ ಮಾಡ್ಕೊಂಡಿದ್ದು ಅಷ್ಟೇ ನಿಜ, ಮತ್ತು ಆ ಕಂಪ್ನಿಯನ್ನು ಕ್ಲೋಸ್ ಮಾಡಿದ್ದು ಅಷ್ಟೇ ನಿಜ. ಸೊ ಒಂದು ಇಡೀ ವ್ಯವಸ್ಥೆಯಲ್ಲಿ ಅಂದಾಜಿಗೆ ನಮ್ಮ ದೇಶದಲ್ಲಿ ಒಬ್ಬ ದಕ್ಷಿಣ ಭಾರತೀಯ ಪ್ರತಿ ವರ್ಷ ಷೇರು ಮಾರುಕಟ್ಟೆಯಲ್ಲಿ 1,70,000ಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಹಣ ಪ್ರತಿ ವರ್ಷ ಒಬ್ಬ ಕಳ್ಕೊಳ್ತಾ ಇದ್ದಾನೆ. ಈ ದೇಶದಲ್ಲಿ ಪ್ರತಿ 4 ನಿಮಿಷಕ್ಕೊಮ್ಮೆ ಒಂದು ಬ್ಯಾಂಕಿಂಗ್ ಅಪರಾಧ ನಡೀತಾ ಇದೆ ಈ ದೇಶದಲ್ಲಿ. ಪ್ರತಿ 4 ನಿಮಿಷಕ್ಕೊಮ್ಮೆ. ನಮ್ಮ ಕಾರಣದಲ್ಲಿ ಒಬ್ಬ ಮೋದಿ, ನೀರವ್ ಮೋದಿ, ಒಬ್ಬ ಚೋಕ್ಸಿ, ಒಬ್ಬ ಮಲ್ಯ, ಇದೊಂದು ಇದು ಕಾಣಿಸ್ತಿದೆ ಅಷ್ಟೇ. ಪ್ರತಿ 4 ನಿಮಿಷಕ್ಕೊಮ್ಮೆ ಈ ದೇಶದಲ್ಲಿ ಒಂದು ಬ್ಯಾಂಕಿಂಗ್ ಅಪರಾಧ ಆಗುತ್ತೆ ಸರ್. ಬ್ಯಾಂಕ್ ಸ್ಟಾಫ್ ಇನ್ವಾಲ್ವ್ ಆಗಿದ್ದಾನೋ, ಯಾರೋ ಬ್ಯಾಂಕಿಗೆ ಮೋಸ ಮಾಡ್ತಾನೋ, ಅಥವಾ ಇನ್ಯಾರೇ ಇನ್ವಾಲ್ವ್ ಆಗಿದ್ದಾರೋ, ಮೋಸ ಆಗ್ತಿರೋದು ನಿಜ. ಒಂದು ಕನ್ಕ್ಲೂಷನ್ ಬರತಕ್ಕಂಥ ವಿಚಾರದಲ್ಲಿ, ಇಂಥ ಅಪರಾಧಗಳ ವಿಚಾರದಲ್ಲಿ ಆಗಲೇ ಇಲ್ವಲ್ಲ ಇಲ್ಲಿವರೆಗೂ ಈ ಮೋಸಗಳು ಅಂತ ನನ್ನ ಪಾಯಿಂಟ್ ಸರ್. ಈ ಎಕನಾಮಿಕ್ ಅಫೆನ್ಸ್ಗೆ ಸಂಬಂಧಪಟ್ಟಂಗೆ ಮಾತನಾಡೋದಾದ್ರೆ, ಅಥವಾ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತ ಮಾತನಾಡೋದಾದ್ರೆ, ಪ್ರತಿದಿನ ಅಪರಾಧಗಳು ನಡೀತಾ ಇದ್ದಾವೆ. ಅದಕ್ಕೆ ತಕ್ಕಂಗೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿನೂ ಕೂಡ ಪ್ರಬಲವಾಗಬೇಕು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತು ರೆಗ್ಯುಲೇಷನ್ ಲಾಸ್ ಎಲ್ಲ ಅಷ್ಟೇ ಸ್ಟ್ರಿಕ್ಟ್ ಆಗಬೇಕು, ಅವನ್ನೆಲ್ಲ ಸ್ಟ್ರೆಂಥನ್ ಮಾಡಬೇಕು. ಅದಲ್ಲದೆ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಕೂಡ ಅಷ್ಟೇ ಟಫ್ ಆಗಿ ಆಕ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಈ ರೀತಿ ಪ್ರತಿದಿನ ನಡೀತಾನೆ ಇರುತ್ತೆ, ಇದನ್ನ ನಿಲ್ಸಕ್ ಆಗಲ್ಲ. ಅಂತದ್ರಲ್ಲಿ ಡೆವಲಪಿಂಗ್ ಕಂಟ್ರಿ, ನಮ್ದು ಡೆವಲಪ್ಡ್ ಕಂಟ್ರಿ ಅಲ್ಲ, ಇಟ್ ಇಸ್ ಸ್ಟಿಲ್ ಎ ಡೆವಲಪಿಂಗ್ ಕಂಟ್ರಿ. ಈ ಡೆವಲಪಿಂಗ್ ಕಂಟ್ರಿದಲ್ಲಿ ಒಂದ್ಸಲ ಎಕಾನಮಿ ಶೇಕ್ ಆಯ್ತು ಅಂತಂದ್ರೆ, ಡಿಸ್ಟೇಬಲ್ ಆಯ್ತು ಅಂತಂದ್ರೆ, ಅದನ್ನ ಸುಧಾರಿಸೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಈ ಹಾವು ಏಣಿ ಆಟ ಇದ್ದಂಗೆ. ಒಂದ್ಸಲ ಕೆಳಗ್ ಬಿದ್ರೆ ಅದಕ್ಕೆ ತಾಕತ್ತಿದ್ರೆ ಮೇಲ್ಗಡೆವರೆಗೆ ಹೋಗುತ್ತೆ. ಅಕಸ್ಮಾತ್ ಅದು ಆ ಶಕ್ತಿ ಇರದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ಮೇಲ್ಗಡೆ ವಾಪಸ್ ಅದನ್ನ ಚೇತರಿಸ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಎಕಾನಮಿಕ್ ಸಂಬಂಧಪಟ್ಟಂಗೆ. ಮತ್ತೆ ಎರಡನೇ ವಿಚಾರ, ಈಗ ಈ ಆಕ್ಟಿಗೆ ಸಂಬಂಧಪಟ್ಟಂಗೆ ನಾವು ಮಾತನಾಡೋದಾಗಿದ್ರೆ, ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಬಿಲ್ ಅಂತ ಏನ್ ತಗೊಂಡ್ ಬಂದಿದ್ದಾರೆ, ಇಟ್ ವಿಲ್ ಬಿ ಶಾರ್ಟ್ಲಿ ಕನ್ವರ್ಟೆಡ್ ಟು ಎನ್ ಆಕ್ಟ್ ಆಗ್ಬಿಡುತ್ತದು, ಪಾಸ್ ಆಗ್ಬಿಡುತ್ತೆ. ಇದರಲ್ಲಿ ಮಿನಿಮಮ್ ಕ್ಯಾಪ್ ಇಟ್ಟಿರೋದು 100 crores. 100 crores ಅಂಡ್ ಅಬೋದಲ್ಲಿ ಇರುವಂತ ಜನ ಬಹಳ ಬೆರಳಿಕೆ ಅಷ್ಟು ಮಾತ್ರ. ಅವ್ರದ್ದು ಈಗಾಗಲೇ ಅಸೆಟ್ಸ್ ಮತ್ತೊಂದು ಎಲ್ಲ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ PMLA ಅಲ್ಲಿ. PMLA ಅಲ್ಲಿ ಈಗಾಗಲೇ ಅಟ್ಯಾಚ್ ಆದಾಗ ಅದೇ ಪ್ರಾಪರ್ಟಿನ ಮತ್ತೊಂದ್ ಕಡೆ ಅಟ್ಯಾಚ್ ಮಾಡಕ್ ಬರಲ್ಲ. ಓವರ್ ಲ್ಯಾಪಿಂಗ್ ಆಫ್ ದಿ ಪ್ರಾವಿಷನ್ಸ್ ಬರುತ್ತೆ, ಅದರಲ್ಲಿ ಡಿಫಿಕಲ್ಟಿ ಬರುತ್ತೆ. ಅಂದ್ರೆ ಸುಮ್ನೆ ಹೆಸರಿಗೆ ಮಾತ್ರ ಕಣ್ಣು ಒರೆಸೋ ತಂತ್ರ ಇದು ಅಂತ ಒಮ್ಮೆ ಅನ್ಸುತ್ತೆ. ಎರಡನೇದು 100 crores ಗಿಂತ ಕಡಿಮೆ ಇದ್ದವರು ನನಗನ್ಸಿದ ಮಟ್ಟಿಗೆ ಈ ದೊಡ್ಡ ದೊಡ್ಡ ಊರಲ್ಲಿ ಪ್ರತಿ ಬೀದಿಗೆ ಒಬ್ರು ಸಿಗ್ತಾರೆ. ಇದನ್ನ ಇಷ್ಟೆಲ್ಲ ಮಾಡಿ ಬೇರೆ ದೇಶಕ್ಕೆ ಹೋದ 5-6 ಜನ ಆಗ್ಬಿಡ್ತಾರೆ. ಹೌದು, ಅವ್ರನ್ನೆಲ್ಲ ನೀವು ಆರಾಮಾಗಿ ಬಿಟ್ಬಿಟ್ರಿ. ಹಾ, ಎಲ್ಲೇ ಒಬ್ಬರನ್ನ ನೀವು ದೊಡ್ಡ ದೊಡ್ಡವ್ರ ಮಾತ್ರ ನೀವು ಬೆನ್ನತ್ತೀರಿ. ಈ ಸಣ್ಣ ಸಣ್ಣ ಕುಳಗಳು ಏನಿದಾವೆ, ತಿಗಣೆಗಳು ಅಂತ ನಾವೇನಂತೀವಿ, ಅಥವಾ ಇವ್ರು ತಪ್ಪಿಸ್ಕೊಂಡು ಯಾರು ಹೋಗಿರ್ತಾರೆ ಅವ್ರನ್ನೆಲ್ಲ ಬಿಟ್ಬಿಡ್ತೀವಿ. ಅದರಿಂದ ಏನೇನಾಗುತ್ತೆ ಅನ್ನೋದು ಹೇಳ್ತೀನಿ ನೋಡಿ. ಒಂದು, ಈ ಪೊಟೆನ್ಶಿಯಲ್ ವೈಲೇಷನ್ ಆಗ್ತಾ ಹೋಗುತ್ತೆ. ಏನಂದ್ರೆ ಎಕನಾಮಿಕ್ ವೈಲೇಷನ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅವರು 100 crores ತಲುಪಲ್ಲ, 100ಕ್ಕಿಂತ ಕಡಿಮೆ ಮಾಡಿ ಹೋಗ್ತಾ ಇರ್ತಾರೆ. 100 ಟಾರ್ಗೆಟ್ ಮುಟ್ಟಲ್ಲ ಅವ್ರು, ಅದಕ್ಕಿಂತ ಕಡಿಮೆ ಮಾಡೋದು ದೇಶ ಬಿಟ್ಟು ಹೋಗೋದು. ಅವ್ರಿಗೊಂದು ಎಕ್ಸೆಂಪ್ಷನ್ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು.
ಈಗಾಗಲೇ ಹೋದವ್ರಿಗೂ ಒಂದು ಪ್ರೊಟೆಕ್ಷನ್ ಆಗುತ್ತೆ. ಎರಡನೇದ್ದು, ಈ ಪ್ರೊಸೀಡ್ಸ್ ಏನ್ ಮಾಡ್ತಾರೆ, ಯಾವ ರೀತಿ ಉಪಯೋಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ಕಾನೂನಿನಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ, ಸ್ಪಷ್ಟತೆ ಇಲ್ಲ. ಸೇಫ್ ಗಾರ್ಡ್ಸ್ ಬಗ್ಗೆ ಒಂಥರ ಅಬ್ಯೂಸ್ ಆಯ್ತು ಅಂತಂದ್ರೆ ಅದರ ಸೇಫ್ ಗಾರ್ಡ್ಸ್ ಬಗ್ಗೆ ಕೂಡ ಆಕ್ಟ್ ನಲ್ಲಿ ಕ್ಲಾರಿಟಿ ಇಲ್ಲ, ಅಂದ್ರೆ ಬಿಲ್ ನಲ್ಲಿ ಕ್ಲಾರಿಟಿ ಇಲ್ಲ. ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೇವೆ, ಯಾವ ಏಜೆನ್ಸಿ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ತೇವೆ, ಈಗಾಗಲೇ ಅದನ್ನ ಬೇರೆ ಏಜೆನ್ಸಿ ಅದನ್ನ ಅಟ್ಯಾಚ್ ಮಾಡಿತ್ತು ಅಂದ್ರೆ ಅಥವಾ ಅದನ್ನ ರಿಕವರ್ ಮಾಡ್ತಾ ಇತ್ತು ಅಂದ್ರೆ ಅದನ್ನ ಯಾವ ರೀತಿ ಮುಂದೆ ಅದನ್ನ ಬರೀ ಡಿಕ್ಲೇರ್ ಮಾಡಿದ್ರೆ ಸಾಲದು, ಫ್ಯೂಜಿಟಿವ್ ಅಫೆಂಡರ್ ಅಂತ ಬರೀ ಡಿಕ್ಲೇರ್ ಮಾಡಿದ್ರೆ ಸಾಲದು, ಅದರ ಮುಂದೆ ಕಾನೂನು ಕ್ರಮ ಹೇಗೆ ತಗೊಂತೀರಿ ಅನ್ನೋದ್ರ ಬಗ್ಗೆ ಆಕ್ಟ್ ನಲ್ಲಿ ಕ್ಲಾರಿಟಿನೇ ಇಲ್ಲ. ಬರೀ ಒಂದು ಡಿಕ್ಲರೇಷನ್ ಅಂದ್ರೆ ಇವ್ರಿಗೆ ಒಂದು ಈ ಕಳ್ಳರಿಗೆ ಅಥವಾ ಏನಾದ್ರು ಅಪರಾಧ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಒಂದು ಸ್ಲೇಟ್ ಹಾಕಿ ನಿಲ್ಲಿಸ್ತಾರೆ, ಅಂದ್ರೆ ಇವ್ರ ಅಪರಾಧಿಗಳು ಅಂತ ಅಷ್ಟೇ. ಇವ್ರ ಅಪರಾಧಿಗಳು ಅಂದ್ರೆ ಎಂತ ಅಪರಾಧಿಗಳು, ಘೋರ ಅಪರಾಧಿಗಳ, ಇವ್ರನ್ನ ಸಾಮಾನ್ಯ ಜೈಲಿನಲ್ಲಿ ಇಡಬೇಕಾ ಅಥವಾ ಇಲ್ಲ ಬಳ್ಳಾರಿಯಲ್ಲಿ ಇಡ್ಬೇಕಾ, ಇವ್ರನ್ನ ಏನು ಎಂತ ಅನ್ನೋದ್ರ ಬಗ್ಗೆ ಅದರಲ್ಲಿ ಮಾಹಿತಿ ಇರಲ್ಲ. ಎಲ್ಲರನ್ನೂ ಸ್ಲೇಟ್ ಹಿಡಿಸಿರ್ತಾರೆ ಅಂದ ತಕ್ಷಣ ಎಲ್ಲರೂ ಒಂದೇ ತರ ಅಂತ ನಾವು ತೂಗಕ್ ಬರಲ್ಲ. ಬಟ್ ಆ ಬಗ್ಗೆ ಯಾರ್ಯಾರಿಗೆ ಏನೇನ್ ಶಿಕ್ಷೆ ಕೊಡ್ಬೇಕು ಅಥವಾ ಯಾರ್ಯಾರಿಗೆ ಏನೇನ್ ಮಾಡ್ಬೇಕು, ಯಾವ ರೀತಿ ಅಟ್ಯಾಚ್ಮೆಂಟ್ ಮಾಡ್ತೀರಾ, ಈಗಾಗಲೇ ಆಗಿರೋ ಅಟ್ಯಾಚ್ಮೆಂಟ್ ಗೆ ಏನ್ ಕ್ರಮ ತಗೊಂತೀರಾ, ಅದಕ್ಕೆ ನೀವು ಅಡಿಷನಲ್ ಹೆಂಗ್ ರಿಕವರಿ ಮಾಡ್ತೀವಿ. ಈಗ ನೋಡಿ, ಒಂದು ಉದಾಹರಣೆ ಹೇಳ್ಬಿಡ್ತೀನಿ. PMLA ಅಂತ ತಿಳ್ಕೊಳ್ಳಿ, ಅವ್ರದ್ದು ಏನೇನ್ ಪ್ರಾಪರ್ಟಿಗಳಿದಾವೆ ಅವನ್ನೆಲ್ಲ ಅಟ್ಯಾಚ್ ಮಾಡಿಬಿಟ್ಟಿರ್ತಾರ ಅವ್ರು. ಮತ್ತೇನು ಪ್ರಾಪರ್ಟಿ ಅವ್ರ ಗಮನದಲ್ಲಿರೋದು ಯಾವ್ದು ಉಳಿದಿರಲ್ಲ ಅಟ್ಯಾಚ್ಮೆಂಟ್ ಮಾಡೋದಕ್ಕೆ. ಆ ರೀತಿ ಯಾವ್ದು ಉಳಿದೇ ಇರುವಂತದ್ ಮಾಹಿತಿ ಇವ್ರಿಗೆ ಹೆಂಗ್ ಸಿಗುತ್ತೆ, ಇವ್ರಿಗೆ ಸಿಕ್ಕರೆ ಮತ್ತೆ ಅವ್ರಿಗೆ ಯಾಕೆ ಸಿಗ್ಲಿಲ್ಲ, ಇವೆಲ್ಲಾ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ಅಂದ್ರೆ ಇವನ್ನೆಲ್ಲಾ ನೋಡ್ತಾ ಹೋದ್ರೆ ಇದೇನೋ ಮೂಗಿಗೆ ತುಪ್ಪ ಸವರೋ ಕೆಲಸ ಅಥವಾ ಕಾರ್ಯ ನಡೀತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಬಟ್ ಅದನ್ನ ಸರ್ಕಾರ ಕ್ಲಾರಿಟಿ ಕೊಡ್ಬೇಕು, ಅದಕ್ಕೆ ಇಂತಾದ್ರೂ ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ. ಎರಡನೇದು, ಕಾಮನ್ ಮ್ಯಾನ್ ಮೇಲೆ ಯಾವ ರೀತಿ ದಿವಾಳಿ ಆಗಿದಾವಲ್ಲ, ಬ್ಯಾಂಕ್ಗಳ ದಿವಾಳಿ ಆದಾಗ ಏನ್ ಮಾಡ್ಬಿಡ್ತು, ಸಿಂಡಿಕೇಟ್ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಈ ವಿಜಯ ಬ್ಯಾಂಕ್ ನ ಬ್ಯಾಂಕ್ ಆಫ್ ಬರೋಡಾ ಮರ್ಜ್ ಮಾಡ್ಬಿಟ್ಟು ದಿವಾಳಿ ಆದ ಬ್ಯಾಂಕ್ಗಳನ್ನ ಕಾಪಾಡೋದು ಈ ರೀತಿ. ಬೇರೆ ಬ್ಯಾಂಕ್ಗಳು ಯಾವ ಚೆನ್ನಾಗಿ ಲಾಭದಾಯಕವಾಗಿರ್ತದೆ ಅದನ್ನ ಮರ್ಜ್ ಮಾಡ್ಬಿಡುವಂಥದ್ದು. ಆಮೇಲೆ ಅಲ್ಲಿ ಲೂಟಿ ಮಾಡಿ ಸಾಲ ತೆಗೆದುಕೊಂಡು ದೇಶ ಪರವಾದ್ರು ತಗೊಂಡೋಗ್ತಾ ಇರ್ಬೋದು. ಇವಾಗ LIC ಬಂದವರು, LIC 48,000 ಕೋಟಿ ರೂಪಾಯಿ ಅದಾನಿ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ. ಇವಾಗ ಅದು ದೇಶದ ನಾಗರಿಕರ ಭದ್ರತೆಯಂತಹ ಹಣವನ್ನ ಅವ್ರಿಗೆ ಅದು ದಿವಾಳಿ ಆದಾಗ ಯಾರು ಹೊಣೆಗಾರಿಕೆ, ಈ ತರ ಪರಿಸ್ಥಿತಿ. ಇದು ಬಹಳಷ್ಟು ವಿಚಾರಗಳಿದೆ ಇದರಲ್ಲಿ. ರತನ್, ಖಂಡಿತ ಡಿಬೇಟ್ ಖಂಡಿತ ಮಾಡ್ತೀನಿ, ಸಮಯಾವಕಾಶ ಇಲ್ಲ ನನಗೆ. ಅವ್ಯವಸ್ಥೆಯನ್ನ ಸರಿ ಮಾಡುವಂತ ಥ್ಯಾಂಕ್ ಯು ಕೃಷ್ಣರಾಜು ಸರ್, ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ರತನ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ದೇಶದ ಹಣ ಯಾವ ಸರ್ಕಾರದ ಅವಧಿಯಲ್ಲಾದರೂ ಆಗಿರಲಿ, BJP ಕಾಂಗ್ರೆಸ್ ಅಂತಲ್ಲ, ದೇಶದ ಹಣ, ಜನಗಳ ಹಣ, ಆದಷ್ಟು ಬೇಗ ಅದು ವಾಪಸ್ ಬರಬೇಕು. ಅದರಿಂದ ದೇಶಕ್ಕೆ ಹೆಲ್ಪ್ ಆಗಬೇಕು. ಬರೀ ಅವ್ರನ್ನ ಬ್ರ್ಯಾಂಡ್ ಮಾಡೋದು, ಕಳ್ಳ, ಮಹಾಕಳ್ಳ, ದೇಶಭ್ರಷ್ಟ, ದೇಶದ್ರೋಹಿ, ಇವುಗಳು ಮಾತ್ರವೇ ನಮ್ಮ ಹಣ ವಾಪಸ್ ತರಲ್ಲ. ಹಣ ವಾಪಸ್ ತರೋ ನಿಟ್ಟಿನಲ್ಲಿ ಅವ್ರನ್ನ ವಾಪಸ್ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.